ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರೀತಿಯ ಪವಿತ್ರ. ಇವತ್ತು ಬೆಳಗ್ಗೆ 5 ಗಂಟೆ ಅಂದರೆ 4 ಗಂಟೆಗೆ ಎಚ್ಚರ ಆಯಿತು. ಸೊ ನಿದ್ದೆ ಬರಲಿಲ್ಲ, ಬೇಗ ಎದ್ಬಿಟ್ಟು ರಾತ್ರಿ ಪಾತ್ರೆ ಕೂಡ ತೊಳೆದಿರಲಿಲ್ಲ. ಸರಿ ಎಲ್ಲ ತೊಳ್ಕೊಂಡು ಬಿಡೋಣ. ಯಾಕೆ ಅಂತಂದರೆ ನಿನ್ನೆ ಸ್ವಲ್ಪ ಪಿ ಟಿ ಸರ್ ಜೊತೆ ಮಾತಾಡಿದ್ರು, ಸ್ಕೇಟಿಂಗ್ ಕ್ಲಾಸ್ ಸರ್ ಜೊತೆ. ಅವ್ರು ತುಂಬ ಒಂದಿಷ್ಟು ಮೋಟಿವೇಟ್ ಮಾಡಿದರು ಪ್ರಗತಿಗೆ. ಹಾಗಾಗಿ ಇಲ್ಲ, ನಾನು ಇನ್ಮೇಲೆ ಡೈಲಿ ಪ್ರಾಕ್ಟೀಸ್ಗೆ ಹೋಗಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತ. ಆಮೇಲೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು. ಹಾಗಾಗಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಅವ್ರಿಗೆಲ್ಲ ಬ್ರೇಕ್ಫಾಸ್ಟ್ಗೆ ಪೊಂಗಲ್, ಖಾರ ಪೊಂಗಲ್ ಮಾಡಿಟ್ಬಿಟ್ಟು ಪಾತ್ರೆ ತೊಳೆದು ಪ್ರಗತಿನ ರನ್ನಿಂಗಿಗೆ ಕರ್ಕೊಂಡು ಹೋದ್ವಿ. ಹಂಗೆ ಸ್ವಲ್ಪ ಸ್ಕೇಟಿಂಗ್ ಪ್ರಾಕ್ಟೀಸ್ ಅಂದರೆ ಹೊಸ ಸ್ಕಿಲ್ ಹೇಳ್ಕೊಟ್ಟಿದ್ರು, ಬ್ರೇಕ್ ಹಾಕೋದು. ಸ್ಕೇಟಿಂಗಲ್ಲಿ ಫಸ್ಟ್ ಹೇಳ್ಕೊಡ್ದಲ್ಲಿರೋ ಒಂದೇನು ಅಂತಂದರೆ ಬ್ರೇಕ್ ಹಾಕೋದನ್ನ ಹೇಳ್ಕೊಡಲ್ಲ. ಹಂಗೆ ಹೇಳ್ಕೊಟ್ಬಿಟ್ರೆ ಮಕ್ಕಳು ಮೂವ್ ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಸ್ಪೀಡ್ ಬಂದಮೇಲೆ ಅವರಿಗೆ ಬ್ರೇಕ್ ಹೇಳ್ಕೊಡ್ತಾರೆ. ಸೊ ಸರಿ, ಅದನ್ನು ನಾನು ಪ್ರಾಕ್ಟೀಸ್ ಮಾಡಲೇಬೇಕು, ನಂಗೆ ಅದು ಮೇಯ್ನ್ ಅವತ್ತಿಂದ ನಾನು ವೆಯ್ಟ್ ಮಾಡ್ತಿದ್ದು ಅಂತ ಹೇಳಿ ಪ್ರಾಕ್ಟೀಸಿಗೆ ಅಂತ ಹೊರಟ್ವಿ. ಇನ್ನು ಅವ್ರು ಹೋದ್ರಾಗ ಪ್ರೀತಮ್ಮು ಬಂದುಬಿಡಬೇಕು. ಸ್ವಲ್ಪ ರನ್ನಿಂಗ್ ಎಲ್ಲ ಮಾಡಿದ್ರು. ಅದಾದಮೇಲೆ ಪ್ರಾಕ್ಟೀಸ್ ಶುರು ಮಾಡ್ಕೊಳ್ತಾರೆ. ಯಾಕೆಂದರೆ ಮಕ್ಕಳು ಫಿಸಿಕಲ್ ತುಂಬ ಫಿಟ್ ಆಗಿರಬೇಕು ಗೇಮಲ್ಲಿದ್ದಾಗ. ಸೊ ಅದೆಲ್ಲ ಆದಮೇಲೆ ಮತ್ತೆ ಸ್ಕೇಟಿಂಗ್ ಎಲ್ಲ ರೆಡಿ ಮಾಡಿ ಹಾಕಿ ಬಿಟ್ವಿ. ತುಂಬ ಇಂಪ್ರೂವ್ ಆಗಿದ್ದಾರೆ. ಬಟ್ ಎಂಜಾಯ್ ಮಾಡ್ತಾರಲ್ಲ, ಅದು ಖುಷಿ ನನಗೆ. ಒಂದು ಗೇಮನ್ನು ಎಂಜಾಯ್ ಮಾಡೋದಿದೆಯಲ್ಲ, ಆವಾಗ ಮಕ್ಕಳಿಗೆ ಅದನ್ನು ಯಾವ ಲೆವೆಲಿಗೆ ಬೇಕಾದರೂ ತೊಗೊಂಡೋಗುವಂತಹ ಕೆಪಾಸಿಟಿ ಬರುತ್ತೆ. ಬಟ್ ಎಂಜಾಯ್ ಮಾಡಬೇಕು, ಕಷ್ಟದಿಂದ, ಬಲವಂತದಿಂದ ಅಲ್ಲ. ಈಗ ನನ್ನನ್ನು ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂದಾಗ ಅವ್ರ ಇಂಟ್ರೆಸ್ಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅದರೊಳಗೆ. ಬೇಕು ಸ್ಪ್ರೀತಾ, ಮಕ್ಕಳಿಗಿಂತ ಸ್ಪೀಡಾಗಿ ಹೋಗ್ಬೇಕಲ್ಲ. ಓಡು ಓಡು ಓಡು. ಸ್ಕೇಟಿಂಗ್ ತುಂಬ ಈಸಿ ಅಂದರೆ ನಾನು ಅಂದ್ಕೊಂಡಿದ್ದೆ, ಅಂದರೆ ಇಲ್ಲಿಂದ ಕುತ್ಕೊಂಡು ನೋಡೋದಕ್ಕೆ ಏನು ಇಷ್ಟು ಈಸಿ ಅಲ್ವಾ, ಹಿಂಗೆ ಟರ್ನ್ ಮಾಡೋದಲ್ವಾ, ಹಿಂಗೆ ಹೋಗೋದಲ್ವಾ ಅಂತ. ಬಟ್ ಅದನ್ನ ಹಾಕೊಂಡು ಬ್ಯಾಲೆನ್ಸ್ ಮಾಡೋದು ಎಷ್ಟು ಕಷ್ಟ ಅಂತ ಮೊನ್ನೆ ಗೊತ್ತಾಯಿತು. ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಗತಿ ಸ್ಕೇಟಿಂಗ್ ಹಾಕ್ಕೊಂಡು ನಿಂತ್ಕೊಂಡು ಬಿದ್ದೆ ನೋಡಿ. ಒಂದು ಕ್ಷಣ ಬ್ಯಾಲೆನ್ಸ್ ಮಾಡೋಕೆ ಕೈ ಕೊಟ್ಟೆ. ನಾನೇನು ಸೇಫ್ಟಿ ಹಾಕ್ಕೊಂಡಿರಲಿಲ್ಲ. ಈಸಿ ಅದು, ಇಲ್ಲಿಂದ ನೋಡೋಕೆ ತುಂಬ ಈಸಿ ಅದು. ಈ ಕೈದು ಈ ಕಡೆಯಿಂದದು ಮತ್ತು ಇದು ಫುಲ್ಲು ಪೇನ್. ಇದು ನನ್ನ ಬಾಡಿ ಪ್ರೆಷರ್ ಹಿಂಗೆ ಬಿತ್ತಲ್ಲ, ಸೊ ಹಂಗಾಗಿ ಕೈ ಇದು ಎಲ್ಲ ನೋವು ಬಂದುಬಿಟ್ಟಿತ್ತು. ತುಂಬ ಕಷ್ಟ ಅಂದರೆ ಕಷ್ಟ ಏನಿಲ್ಲ, ಬಟ್ ಪ್ರಾಕ್ಟೀಸ್ ಇದ್ದರೆ ಮಾತ್ರ ಅದು ಆಗೋದು. ನಾರ್ಮಲಾಗಿ ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ. ಚಿಕ್ಕ ಮಕ್ಳಿಗೆ ನೋಡಿ ಗೊತ್ತೇ ಆಗೋಲ್ಲ, ಹಾಕ್ಕೊಂಡು ಅದು ಯಾವಾಗ ಕಲ್ತ್ಕೊಂಡು ಅದನ್ನ ಹೆಂಗೆ ಕಲ್ತ್ಕೊಂಡು ಅಷ್ಟು ನೀಟಾಗಿ ಆರಾಮಾಗಿ ಮಾಡಿಬಿಟ್ಟ. ಇವಾಗ ಮರ ಹತ್ತುತ್ತಾನಂತೆ. ಮರ ಹತ್ತಿದ್ರೆ ಮರದ ಮೇಲೆ ಇರಬೇಕು, ಹತ್ಕೊಂಡು ಹೋಗಿ ಮರದ ಮೇಲೆ ನಿಂತಿರಬೇಕು. ಹತ್ತು ಮರನ ನೋಡೋಣ, ಹಂಗಾಗಲ್ವಾ? ಒಂದು ಟೈಮಲ್ಲಿ ಕೊರಿಯನ್ ಪ್ರಾಡಕ್ಟ್ಗಳು ತುಂಬ ಇದಾಗ್ಬಿಟ್ಟಿತ್ತು. ಸೊ ಗ್ಲಾಸ್ ಸ್ಕಿನ್ ಸಿಗುತ್ತೆ ಅಂತ ಹೇಳಿ ನಂಬಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿ ಸುಮಾರು ಜನ ಕ್ಲೆನ್ಸರ್, ಟೋನರ್, ಸೆರಮ್ ಎಲ್ಲ ಯೂಸ್ ಮಾಡ್ತಾಯಿದ್ರು. ಸೊ ಅದರಿಂದ ಸ್ಕಿನ್ಗೆ ಒಂದು ಒಳ್ಳೆಯ ಏನೋ ಚೇಂಜಸ್ ಬರುತ್ತೆ, ಪಿಂಪಲ್ಸ್ ಹೋಗುತ್ತೆ ಅಂತೇಳಿ. ಕೆಲವೊಬ್ಬರಿಗೆ ಪ್ರಾಡಕ್ಟ್ ರಿಯಾಕ್ಷನಿಂದ ಪಿಂಪಲ್ಸು ಆಮೇಲೆ ರೆಡ್ನೆಸ್ ಎಲ್ಲ ಕೂಡ ಆಗ್ತಾಯಿತ್ತು. ಆಮೇಲೆ ಅರ್ಥ ಆಗುತ್ತೆ ಅಂದರೆ ನಮ್ಮದು ಇದರ ಪ್ರಾಡಕ್ಟು ನಮಗೆ ಸೂಟ್ ಅಂದರೆ ಕೊರಿಯನ್ ಪ್ರಾಡಕ್ಟ್ ಬಂದ್ಬಿಟ್ಟು ಆ ಜಾಗಕ್ಕೆ ಅಂತಲೇ ಅದು ರೆಡಿ ಆಗಿರುತ್ತೆ. ಕೆಲವೊಂದು ಸರಿ ಸ್ಕಿನ್ ಫುಲ್ ಡ್ರೈ ಆಗಿಬಿಡುತ್ತೆ, ಎಣ್ಣೆ ಜಾಸ್ತಿ ರಿಲೀಸ್ ಆಗುತ್ತೆ. ಸೊ ಎಷ್ಟೊಂದು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಆ ತಪ್ಪು ನೀವೇನಾದರೂ ಮಾಡಿದರೆ ಸೊ ನಿಮ್ಗೆ ಅದರಿಂದನೂ ಏನೂ ಬೆನಿಫಿಟ್ ಇಲ್ಲ, ಸುಮಾರು ಪ್ರಾಡಕ್ಟ್ ಯೂಸ್ ಮಾಡಿದೆ ಏನೂ ಯೂಸ್ ಆಗ್ತಾಯಿಲ್ಲ ಅಂತಂದಾಗ ನಿಮಗೆ ಒಂದು ಬೆಸ್ಟ್ ಆ್ಯಪ್ ಕ್ಯೂರ್ ಆ್ಯಪ್, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ. ನಾನು ನಿಮಗೆ ಎಷ್ಟೊಂದು ಸರಿ ಅದ್ರ ಪ್ರೊಸೀಜರ್ ಹೇಳಿದ್ದೀನಿ, ತುಂಬ ಈಸಿ. ಇದನ್ನು ಯೂಸ್ ಮಾಡಿದ್ಮೇಲೆ 2 ರಿಂದ 3 ವಾರಗಳಲ್ಲೇ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತ ಸುಮಾರು ಜನ ಹೇಳಿದ್ದಾರೆ. ಸೊ ಹಂಗಾಗಿ ಮತ್ತು ಸಿಂಪಲ್ ಸ್ಟೆಪ್ಸ್ಗಳಿರುತ್ತೆ, ಜಾಸ್ತಿ ಏನೇನೋ ಸ್ಟೆಪ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿರಲ್ಲ. ಸಿಂಪಲ್ಲಾಗಿ ಬೆಳಗ್ಗೆ ಒಂದು ಫೇಸ್ ವಾಶ್, ಸನ್ಸ್ಕ್ರೀನ್ ಈ ಥರ ಸಣ್ಣದಾಗಿ ಕೊಟ್ಟಿರ್ತಾರೆ. ಈಸಿ ರೊಟೀನು. ಇರ್ತೀರಾ ನಮ್ಮ ಸ್ಕಿನ್ಗೆ ಸೂಟ್ ಅಲ್ದಲ್ಲೇ ಇರೋ ರೊಟೀನನ್ನು ಫಾಲೋ ಮಾಡಿಬಿಡ್ತೀವಿ. ಅಂದರೆ ನಮ್ಗೆ ಗೊತ್ತಿರೋದಿಲ್ಲ ಯಾವ ರೊಟೀನ ಯೂಸ್ ಮಾಡಬೇಕು ಅಥವಾ ಯಾವ ರೊಟೀನ ಫಾಲೋ ಮಾಡಬೇಕು, ಯಾವ ಪ್ರಾಡಕ್ಟ್ನ ಯೂಸ್ ಮಾಡಬೇಕಂತ ಹೇಳ್ಬಿಟ್ಟು. ಸೊ ಆ ಥರ ನೀವು ಏನಾದರೂ ರ್ಯಾಂಡಮಾಗಿ ಯೂಸ್ ಮಾಡಿ ಕೂಡ ಬೆಸ್ಟ್ ರಿಸಲ್ಟ್ ಯಾವುದು ಸಿಕ್ಕಿಲ್ಲ ಅಂತ ಅಂದಾಗ ನೀವು ಒಂದು ಕ್ಯೂರ್ ಸ್ಕಿನ್ ಆ್ಯಪ್ನ ಟ್ರೈ ಮಾಡ್ಬೋದು. ಸೊ ಈ ಆ್ಯಪ್ ಏನೂ ಇಲ್ಲ, ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ಸ್ಟಾಲ್ ಮಾಡ್ತಿದ್ದಂಗೆ ನಿಮ್ಮ ಒಂದು ಫೋಟೋನ ಕೇಳುತ್ತೆ, ಅಪ್ಲೋಡ್ ಮಾಡಿ. ಸೊ ಆ ಫೋಟೋ ತುಂಬ ಸೇಫ್ ಆಗಿರುತ್ತೆ. ಅಪ್ಲೋಡ್ ಆಗ್ತಿದ್ದಂಗೆ ಅದು ನಿಮಗೆ ಅನಲೈಸ್ ಮಾಡಿ ಹೇಳುತ್ತೆ ನಿಮ್ಮ ಸ್ಕಿನ್ನಲ್ಲಿ ಏನೇನು ಇಶ್ಯೂಸ್ ಇದೆ ಅಂತ. ನಿಮಗೂ ಕೂಡ ಸ್ವಲ್ಪ ಪರ್ಸನಲ್ ಚಾಟ್ ಎಲ್ಲ ಆಗುತ್ತೆ. ಅದ್ರ ಮೇಲೆ ಅದು ನಿಮ್ಮ ಸ್ಕಿನ್ ಅನಲೈಸ್ ಮಾಡಿ ನೀವು ಹೇಳಿರೋ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಕಸ್ಟಮೈಸ್ಡ್ ಕಿಟ್ ಅನ್ನ ರೆಡಿ ಮಾಡಿ ಕೊಡ್ತಾರೆ. ಅದು ಕೂಡ ತುಂಬಾ ಒಳ್ಳೆಯ ಡರ್ಮಟಾಲಜಿಸ್ಟ್ ಅಲ್ಲಿ ಕೆಲಸನ ಮಾಡ್ತಿರ್ತಾರೆ. ಅವ್ರ ಮುಖಾಂತರ ನಿಮಗೆ ಒಂದು ಸಜೆಷನ್ಸ್ ಬರುತ್ತೆ. ಆ ಡಾಕ್ಟರ್ ನೇಮ್ ಕೂಡ ನಿಮಗೆ ಸಿಗುತ್ತೆ. ರೆಗ್ಯುಲರ್ ಆಗಿ ನೀವು ಅವ್ರ ಜೊತೆ
ಅಂತಂದರೆ 20 ಡೇಸ್ ನಿಮಗೆ ಅವರೇ ಫಾಲೋಅಪ್ ತೊಗೊಳ್ತಾರೆ, ಏನಾದರೂ ಡೆವಲಪ್ಮೆಂಟ್ ಆಗ್ತಾ ಇದೆ ಅಥವಾ ನೀವು ಅನ್ಕೊಂಡಂಗೆ ನಿಮ್ಮ ಸ್ಕಿನ್ ಕೇರ್ ಅಚೀವ್ಮೆಂಟ್ ಸಿಕ್ಕಿದೆಯಾ ಅಂತ ಹೇಳ್ಬಿಟ್ಟು ಎಲ್ಲ ಲ್ಯಾಂಗ್ವೇಜಲ್ಲೂ ಸಿಗುತ್ತೆ. ನೀವು ಈಸಿಯಾಗಿ ಅಂದರೆ ಇವಾಗ ನಾವು ಡರ್ಮಟಾಲಜಿಸ್ಟ್ ಹತ್ರ ಹೋಗೋಕ್ಕೆ ಸ್ವಲ್ಪ ಎದುರ್ಕೊಳ್ತೀವಿ, ಡಾಕ್ಟರ್ ಹತ್ರ ಹೆಂಗೆ ಹೋಗೋದು ಅಂತ ಹೇಳ್ಬಿಟ್ಟು. ಅದು ಬೇಸಿಕಾಗಿ ಕೆಲವೊಬ್ಬರಿಗೆ ಇರುತ್ತೆ. ಆ ಥರದವರು ನೀವು ಆ್ಯಪ್ನ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಬಹುದು. ಸೊ ಇನ್ನೊಂದು ಏನಂತಂದರೆ ಯಾವಾಗಲೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ಟ್ರೆಸ್ಸಿಂದ ಮತ್ತು ಹಾರ್ಮೋನಲ್ ಇನ್ಬ್ಯಾಲೆನ್ಸಿಂದ, ಈಗ ನೋಡಿ ಇದು ನನಗೆ ಸ್ಟ್ರೆಸ್ಸಿಂದ ಆಗಿದ್ದು ಇಷ್ಟನ್ನು ಕೂಡ, ಬಟ್ ಬೇಗ ಅದು ಕ್ಲಿಯರ್ ಆಗಿದೆ. ಉಳಿದ್ಬಿಟ್ಟಿದ್ರೆ ನನಗೆ ಪ್ರಾಬ್ಲಮ್ ಅಲ್ವಾ. ಎಷ್ಟು ಬೇಗ ಆಲ್ರೆಡಿ ಮಾಗಿ ಎಲ್ಲ ನೋಡಿ ಇದಾಗಿದೆ. ನಾನೇನು ಹಿಂಡೋದು ಕಿವುಚೋದೆಲ್ಲ ಮಾಡಲ್ಲ. ಸೊ ಹಾಗಾಗಿ ಅದು ಬೇಗನೆ ವಾಸಿ ಆಗುತ್ತೆ. ನಿಮ್ಗೇನಾದರೂ ಈ ಥರ ಸ್ಕಿನ್ನಲ್ಲಿ ಸಮಸ್ಯೆ ಇದೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡಿದ್ದೀನಿ, ಎಲ್ಲ ಥರ ಪ್ರಾಡಕ್ಟ್ನು ಟ್ರೈ ಮಾಡಿದ್ದೀನಿ, ಯಾವುದೂ ವರ್ಕ್ ಆಗಿಲ್ಲ ಅಂದಾಗ ಕ್ಯೂರ್ ಸ್ಕಿನ್ ಒಂದ್ಸರಿ, ಕ್ಯೂರ್ ಸ್ಕಿನ್ ಅಂತ ಇವಾಗ ಕ್ಯೂರ್ ಆ್ಯಪ್ ಆಗಿದೆ. ಕ್ಯೂರ್ ಆ್ಯಪ್ನ ಟ್ರೈ ಮಾಡಿ, ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರಾಡಕ್ಟ್ ಬೈ ಮಾಡೋಕ್ಕೂ ಮುಂಚೆಗೆ ನಂದೊಂದು ಕೂಪನ್ ಕೋಡ್ನ ಮೆನ್ಷನ್ ಮಾಡಿರ್ತೀನಲ್ಲ, ಆ ನಂಬರ್ನ ಹಾಕಿದ್ರೆ ನಿಮ್ಗೊಂದು ಸ್ವಲ್ಪ ಸಣ್ಣ ಅಮೌಂಟ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಅದನ್ನು ಹಾಕೋದನ್ನ ಮರಿಬೇಡಿ, ಅಕಸ್ಮಾತ್ ನೀವೇನಾದರೂ ಬೈ ಮಾಡ್ತಾ ಇದ್ರೆ. ಅದು ಜಸ್ಟ್ ಆಮೇಲೆ ಇನ್ನೊಂದು ಏನಕ್ಕೆ ನನಗೆ ಕ್ಯೂರ್ ಸ್ಕಿನ್ ಇಷ್ಟ ಅಂತಂದರೆ ತುಂಬ ಒಂದು 10 ಸ್ಕಿನ್ ಕೇರ್ ಫಾಲೋಅಪ್ ಅನ್ನ ಕೊಡೋದಿಲ್ಲ. ಜಸ್ಟ್ 1-2 ಪ್ರಾಡಕ್ಟಲ್ಲಿ, ಅಂದರೆ ಬೆಳಗ್ಗೆ ಮುಖ ತೊಳೆದು ಒಂದು ಕ್ರೀಮ್ ಹಚ್ಚಿದ್ರೆ ಸಂಜೆ ಮುಖ ತೊಳೆದು ಒಂದು ಕ್ರೀಮ್, ಇವೆರಡರಲ್ಲೇ ಮುಗ್ದೋಗುತ್ತೆ. ಫೇಸ್ ವಾಶ್ ಸೇಮ್ ಇರುತ್ತೆ, ಫೇಸ್ ವಾಶ್ ಸೇಮ್ ಇರುತ್ತೆ, ಅದನ್ನೇ 2 ಟೈಮಲ್ಲಿ ಯೂಸ್ ಮಾಡ್ತೀನಿ. ಸೊ ಇಷ್ಟೇ. ನಿಮಗೂ ಬೇಕು ಅಂತಂದರೆ ಪ್ರಾಡಕ್ಟ್ನ ಟ್ರೈ ಮಾಡಿ, ಚೆನ್ನಾಗಿದೆ ಅಂತ ನಂಗೆ ಅನಿಸ್ತು. ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಕೂಪನ್ ಕೋಡ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅದನ್ನು ಯೂಸ್ ಮಾಡಿಕೊಂಡು ನೀವು ಈ ಒಂದು ಪ್ರಾಡಕ್ಟ್ನ ಬಳಸ್ಬೋದು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಒಂದು ವ್ಲಾಗಲ್ಲಿ ಏನೋ ಒಂದು ಸತ್ಯ ಹೇಳಿದೆ, ಅಷ್ಟಕ್ಕೆ ಸುಮಾರು ಜನ ಅಗ್ರೆಸಿವ್ ಆಗಿಬಿಟ್ಟಿದ್ದೀರಾ. ಸೊ ಅಷ್ಟೊಂದು ಅಗ್ರೆಸಿವ್ ಆಗೋ ಅವಶ್ಯಕತೆ ಏನೂ ಇಲ್ಲ. ಅದ್ರ ಬಗ್ಗೆ ನಾನು ಇವಾಗ ಡಿಬೇಟ್ ಕೇಳ್ದು, ವಾದ ವಿವಾದ ಕೇಳ್ದು, ನೀವು ಕೊಟ್ಟಿರೋ ಪ್ರಶ್ನೆಗೆ ನಾನು ಒಂದಿಷ್ಟು ಉತ್ತರ ಕೊಟ್ಟು ನನ್ಗನ್ಸಿರೋದನ್ನ ಸಮಜಾಯಿಸಿ ಕೊಡ್ತಾ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಒಂದಿನ ಎಲ್ಲರಿಗೂ ಅರ್ಥ ಆಗುತ್ತೆ ಈ ಒಂದು ನಿರ್ಧಾರ ನಾನು ಶೋಕಿಗೆ ತಗೊಂಡಿದ್ದೀನ, ಅಥವಾ ಏನೋ ಒಂದಿಷ್ಟು ಜನ ಹಾಕಿದ್ರು ಆ ವಿಚಾರಕ್ಕೆ ತಗೊಂಡಿದ್ದೀನ ಏನಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಹೋಮ್ ಸ್ಕೂಲಿಂಗ್ ಮಾಡೋರು ಯಾರೇ ಆಗಿರ್ಲಿ, ಅಂದ್ರೆ ಈ ತರ ಒಂದು ಯೋಚನೆ ಬರುತ್ತೆ ಅಂದಾಗ ಫಸ್ಟ್ ಅವರಿಗೆ ನಾವು ಎಷ್ಟು ಟೈಮ್ ಕೊಡಕ್ ಸಾಧ್ಯ ಅಂತ ಯೋಚನೆ ಮಾಡ್ಬೇಕು. ನಮಗೆ ಅಂತ ಪರ್ಸನಲ್ ಆಗಿ ಒಂದು 5 ನಿಮಿಷನೂ ಎತ್ತಿಡಕ್ ಆಗ್ದಲೇ ಇದ್ರು ಅವ್ರಿಗೋಸ್ಕರನೇ ಇಡೀ ದಿನ ಟೈಮ್ ಕೊಡ್ತೀನಿ ಅಂತ ಯಾರು ರೆಡಿ ಇರ್ತಾರೆ, ಅಪ್ಪ ಅಮ್ಮ ಇಬ್ರು. ಅಪ್ಪನದು ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅಮ್ಮಂದಂತೂ ಫುಲ್ ಡೇ. ಯಾರೋ ಒಬ್ರು ಪೇರೆಂಟ್ಸ್ ಫುಲ್ ಟೈಮ್ ಅವ್ರಿಗೆ ಟೈಮ್ ಕೊಡ್ಬೇಕು. ಅವ್ರೇನೋ ಒಂದು ಕಲಿತೀನಿ ಅಂದಾಗ ಅಲ್ಲಿ ಕರ್ಕೊಂಡು ಹೋಗಕ್ಕಿರ್ಬೋದು, ಕರ್ಕೊಂಬರಕ್ಕಿರ್ಬೋದು, ಅವ್ರಿಗೆ ಎನ್ಕರೇಜ್ ಮಾಡಕ್ಕಿರ್ಬೋದು, ಬೆಳಗ್ಗೆಯಿಂದ ಸಂಜೆ ತನಕ ಅವ್ರ ಜೊತೆ ಮಾತಾಡಕ್ಕಿರ್ಬೋದು. ಯಾಕೆಂದ್ರೆ ನಾವು ಯಾವ್ದಕ್ಕೂ ಕೋಪ ಮಾಡ್ಕೊಂಡು ಉತ್ತರ ಮಾಡಂಗಿಲ್ಲ. ಈಗ ಮನೇಲಿದ್ದಾಗ ಅವರು ಮನೇಲೇ ಇದ್ದು ನಮ್ಮ ಜೊತೆಲೇ ಇರ್ಬೇಕಾದ್ರೆ 100 ಪ್ರಶ್ನೆ ಹುಟ್ಟುತ್ತೆ. 100 ಪ್ರಶ್ನೆಗೂ ನನ್ನ ಹತ್ರ ಸಮಜಾಯಿಸಿ ಉತ್ತರ ಇರಬೇಕು. ನಾನು ನಿಧಾನಕ್ಕೆ ಪೇಷನ್ಸ್ ಇಂದ ಅವ್ರಿಗೆ ಉತ್ತರ ಕೊಡ್ಬೇಕು, ಮಾತಾಡ್ಬೇಕು. ಸೊ ಅವಾಗ್ಲೇನೆ ಹೋಮ್ ಸ್ಕೂಲಿಂಗ್ ನಡೆಯೋದು. ಸುಮ್ನೆ ಹೋಮ್ ಸ್ಕೂಲಿಂಗ್ ಅಂತ ಅಂದ ತಕ್ಷಣ ನೀವು ಅನ್ಕೊಂಡ್ಬಿಟ್ಟಿದ್ದೀರಾ ಮನೇಲಿ ಮಡಿಕೊಳ್ಳೋದು, ಮನೇಲಿ ಇಸ್ಕೊಂಡ್ಬಿಡೋದು, ಸ್ಕೂಲ್ ಫೀಸ್ ಉಳಿಸ್ಕೊಂಡ್ಬಿಡೋದು. ನಮ್ಮ ಮಕ್ಳಿಗೆ ಆದಷ್ಟು ನಮ್ಮ ಕೈಯಲ್ಲಿಂದ ಎಷ್ಟು ಆರೋಗ್ಯ ಕೊಡಕ್ ಸಾಧ್ಯ ಅದನ್ನ ಕೊಡೋಣ. ಫಸ್ಟ್ ಆರೋಗ್ಯ ಕೊಡಿ, ನೆಮ್ಮದಿಯಾಗಿ ಬದುಕೋದನ್ನ ಹೇಳ್ಕೊಡಿ. ರ್ಯಾಟ್ ರೇಸಿಗೆ ಬಿಡಕ್ ನನ್ಗೆ ಇಷ್ಟ ಇಲ್ಲ. ಸೊ ನೀವು ಬಿಡ್ತೀರಾ ಅಂದ್ರೆ ಬಿಡು, ತೊಂದ್ರೆ ಇಲ್ಲ, ನಾನೇನ್ ಬೇಡ ಅಂತ ನಿಮ್ಗೆ ಹೇಳಿಲ್ಲ. ಬಟ್ ಅಟ್ಲೀಸ್ಟ್ ನಾವು ಒಂದು ನಿರ್ಧಾರ ಮಾಡಿದೀವಿ ಅಂತ ಅಂದ್ರೆ ಅದಕ್ಕೆ ಎಷ್ಟು ಯೋಚನೆ ಮಾಡಿರ್ಬೋದು. ಈಗ ಒಂದೇನೋ ಸಿಸ್ಟಮ್ ಅಲ್ಲಿ ನಡೀತಾ ಇದೆ, ಅದನ್ನ ನಾನು ಒಂದ್ ಕಡೆ ತಿರ್ಗಿಸ್ ಹೋಗ್ತೀನಿ ಅಂತ ಅಂದಾಗ ಅದಕ್ಕೆ ಎಷ್ಟು ಯೋಚನೆ ಮಾಡಿರ್ತೀನಿ ನಾನು. ಆಮೇಲೆ ಬ್ಲಾಗ್ ಶುರು ಮಾಡೋಕ್ಕೂ ಮುಂಚೆಗೆ ಇನ್ನೊಂದು ಹೇಳ್ಬೇಕಂತ ಅನ್ಕೊಂಡೆ. ನೀವು ತಪ್ಪು ತಿಳ್ಕೊಳ್ಳೋದು ಬೇಡ, ಮಕ್ಕಳ ಎಜುಕೇಶನ್ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ನಿಮಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಸುಮಾರು ಜನಕ್ಕೆ ಹೋಮ್ ಸ್ಕೂಲಿಂಗ್ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಇಲ್ಲ. ಸೊ ಹೋಮ್ ಸ್ಕೂಲಿಂಗ್ ಬಗ್ಗೆ ಇನ್ಫಾರ್ಮೇಶನ್ ನೀವು ತಿಳ್ಕೊಳ್ಳಿ. ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಕಲಿತಾರೆ. ಇವಾಗ ಗುರುಕುಲ ಪದ್ಧತಿ ಇತ್ತು ಗೊತ್ತಾ, ಅದ್ರೊಳಗೆ ಅವ್ರಿಗೆ ಇಷ್ಟು ವಿದ್ಯೆ ಅಂತ ಕಲಿಸ್ತಾ ಇದ್ರು. ಅಂದ್ರೆ ಅವ್ರನ್ನ ಆಲ್ರೌಂಡರ್ ಮಾಡ್ತಾ ಇದ್ರು, ಎಲ್ಲಾದ್ರಲ್ಲೂ ಅವ್ರು ಇರ್ಬೇಕಿತ್ತು ಫ್ಯೂಚರ್ ಅಲ್ಲಿ ಅಂತ. ಪ್ರತಿಯೊಂದಿಗೂ ಅವ್ರಿಗೆ ಯಾವ್ದ್ರಲ್ಲಿ ಸೂಕ್ತ ಅನ್ನೋ ತರ ಪ್ರತಿಯೊಂದನ್ನು ಅದೆಷ್ಟೋ ವಿದ್ಯೆನ ಹೇಳ್ಕೊಡ್ತಾ ಇದ್ರಂತೆ ಗುರುಕುಲ ಪದ್ಧತಿಯಲ್ಲಿ. ಅದು ವಿದ್ಯೆ ಅಂತ ಇತ್ತು, ಆಯ್ತಾ. ಅದಾದ್ಮೇಲೆ ಬೇರೆ ತರ ಸಿಸ್ಟಮ್ ಎಲ್ಲ ಚೇಂಜ್ ಆಯ್ತು. ಇಟ್ಸ್ ಓಕೆ. ಅದೇ ತರ ನಮ್ಮ ಮಕ್ಕಳಿಗೆ ನಾವು ಮನೆಯಲ್ಲೇನೆ ಅವ್ರಿಗೆ ಏನೇನು ಇಂಟ್ರೆಸ್ಟ್ ಇದೆ ಎಲ್ಲಾನು ಕಲಿಯೋದಕ್ಕೆ ಅವಕಾಶನ ಮಾಡ್ಕೊಡ್ತಾ ಇದೀವಿ. ಇವಾಗ ಸಮಯ ತುಂಬಾ ಕಡಿಮೆ. ಈ ಟ್ರಾಫಿಕ್ ಅಲ್ಲಿ ಬೆಳಗಿನ ಸಾಯಂಕಾಲ ತನಕ ಸ್ಕೂಲಿಗೆ ಹೋಗೋದು, ಮನೆಗೆ ಬರೋದು, ಈ ಡಸ್ಟ್, ಈ ಪೊಲ್ಯೂಷನ್. ಸೊ ಈ ತರ ಸಿಚುವೇಶನ್ ಇರ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಸಮಯ ಕಡಿಮೆ ಸಿಗುತ್ತೆ ಬೇರೆ ಬೇರೆ ವಿಚಾರನ ಕಲಿಯೋದಕ್ಕೆ. ಹಾಗಾಗಿ ಮನೆಯಲ್ಲೇನೆ ಅವರು ಸ್ಟಡಿ ಮಾಡ್ತಾ ಎಕ್ಸಾಮ್ ಪ್ರಿಪೇರ್ ಆಗ್ತಾರೆ, ಎಕ್ಸಾಮ್ಸ್ ನ ಬರೀತಾರೆ. ಮತ್ತೆ
ಅವರು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ. ಅಂದ್ರೆ ಈಗ ಒಂದು ನನ್ನ ಮಗಳಿಗೆ ಎಕ್ಸ್ಟ್ರಾ ಏನೋ ಜಾಸ್ತಿ ಇನ್ನು ಕ್ಲಾಸಸ್ ನ ಕಲಿಬೋದು, ಮ್ಯೂಸಿಕ್ ಇಷ್ಟ ಇರ್ಬೋದು, ಡ್ಯಾನ್ಸ್ ಇಷ್ಟ ಇರ್ಬೋದು, ಸ್ಕೇಟಿಂಗ್ ಇಷ್ಟ ಇರ್ಬೋದು, ಅದನ್ನೆಲ್ಲ ಕಲಿಯೋದಕ್ಕೆ ಸಮಯ ಸಿಗಲ್ಲ ಅಂತ ಅಂದಾಗ, ಮತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕಿರ್ಬೋದು, ಅಥವಾ ಟ್ರಾವೆಲ್ ಮಾಡೋದಕ್ಕಿರ್ಬೋದು, ಮಕ್ಕಳಿಗೆ ಟ್ರಾವೆಲ್ ಮಾಡೋಕ್ಕೂ ಇಷ್ಟ ಇರುತ್ತೆ ಒಬ್ಬೊಬ್ಬರಿಗೆ. ಸೊ ಆ ಥರದವ್ರಿಗೆಲ್ಲ ಸಮಯ ಸಿಗಲ್ಲಲ್ವಾ, ಹಾಗಾಗಿ ಅವಾಗ ನಾವು ಹೋಮ್ ಸ್ಕೂಲ್ ಆಪ್ಷನ್ ತಗೋಬಹುದು. ಸೊ ಇದ್ರಲ್ಲಿ ಏನಂತ ಅಂದ್ರೆ ಅವರು ಎಕ್ಸ್ಟ್ರಾನು ಕಲಿತಾರೆ, ಅಂದ್ರೆ ಎಕ್ಸ್ಟ್ರಾ ಕ್ರಿಯೇಟಿವಿಟಿ ಜಾಸ್ತಿ, ಸ್ಕಿಲ್ ಜಾಸ್ತಿ ಕಲಿತಾರೆ. ಅವ್ರಿಗೆ ಇವಾಗ ಒಂದು ಟೈಲರಿಂಗ್ ಇಷ್ಟ ಆಯ್ತು ಅಂತ ಅನ್ಕೊಳ್ಳಿ, ಅದ್ರ ಮೇಲೆ ಇಂಟ್ರೆಸ್ಟ್ ಬಂತು, ಸೊ ಟೈಲರಿಂಗ್ ಕಲಿಬಹುದು, ಅವ್ರು ಸ್ಟಿಚ್ ಮಾಡ್ಬೋದು, ಜೊತೆಲೇ ಓದ್ತಾ ಇರ್ತಾರೆ ಆಯ್ತಾ, ಮತ್ತೆ ನಮ್ ಜೊತೆನೆ ಇರ್ತಾರೆ. ಹಾಗಾಗಿ ಅವ್ರಿಗೆ ಬಾಂಡಿಂಗ್ ಚೆನ್ನಾಗ್ ಅನ್ಸುತ್ತೆ ಪೇರೆಂಟ್ಸ್ ಜೊತೆಗೆ. ಆಮೇಲೆ ನಮ್ ಜೊತೆನೆ ಇರೋದ್ರಿಂದ ಅವ್ರಿಗೆ ಒಂದು ಒಳ್ಳೆ ಸೇಫ್ ಸೆಕ್ಯೂರ್ ಅನ್ನೋ ಫೀಲ್ ನಮಗೂ ಇರುತ್ತೆ, ಮತ್ತೆ ಅವ್ರಿಗೂ ಇರುತ್ತೆ. ಸೊ ಹಾಗಾಗಿ ನನಗೆ ಈ ರಶ್ ಲೈಫ್ಗೆ ತಳ್ಳೋದು ಬೇಡ, ಮಕ್ಕಳನ್ನ ರ್ಯಾಟ್ ರೇಸಿಗೆ ಬಿಡೋದು ಬೇಡ ಅಂತ ಒಂದು ಯಾವಾಗ್ಲೂ ಇತ್ತು. ಓಡ್ತಾ ಇದ್ದೆ ನಾನು, ಅವ್ರ ಜೊತೆ ಓಡ್ತಾ ಇದ್ದೀನಿ, ಇಲ್ಲ ಅಂತ ಅಲ್ಲ. ನೀವೆಲ್ಲ ಯಾವಾಗ ಹೆಂಗೆ ಇದು ಮಾಡಿದ್ರೆ ಗೊತ್ತಿಲ್ಲ. ನನ್ನ ಮಗಳು 2 ವರ್ಷ 8 ತಿಂಗಳಿಗೆ ನಾನು ಸ್ಕೂಲಿಗೆ ಸೇರಿಸಿದ್ದು. ಅವಾಗಿಂದಾನು ನಾನು 4 ಗಂಟೆಗೆ ಎದ್ದು ನಮ್ಮ ಮಗಳಿಗೆ ಲಂಚ್ ಬಾಕ್ಸ್ ಹಾಕಿ ತುಂಬಾ ಬೆಸ್ಟ್ ಕೊಡ್ಬೇಕು ಎಜುಕೇಶನ್ ಅಲ್ಲಿ ಅಂತ ತುಂಬಾ ಅಗ್ರೆಸಿವ್ ಆಗಿರೋದು ಉಂಟು. ಹೊಡ್ತಿದ್ದೀನಿ, ಬೈದಿದ್ದೀನಿ, ತುಂಬಾ ಗಲಾಟೆ ಮಾಡಿದ್ದೀನಿ, ಓದು ಅಂತ. ಸೊ ಆ ತರದವಳೆ ನಾನು. ಅಲ್ಲಿಂದ ಇಲ್ಲಿವರೆಗೂ ನಾನು ಬದಲಾಗಕ್ಕೂ ಒಂದು ರೀಸನ್ ಇದೆ. ಸೊ ಅದನ್ನೆಲ್ಲ ನಾನು ಮುಂದೆ ಹೇಳ್ತೀನಿ. ನಿಮ್ಮ ಮಕ್ಕಳನ್ನ ನಿಮ್ಗೆ ಸಮಯ ಇಲ್ಲ ಅಂತಂದ್ರೆ ನೀವು ಸ್ಕೂಲಿಗೆ ಸೇರಿಸೋದೇ ಬೆಸ್ಟ್. ಬಟ್ ನಮ್ಮ ಮಕ್ಕಳಿಗೆ ನನಗೆ ಸಮಯ ಇತ್ತು, ನನಗೆ ತುಂಬಾ ಟೈಮ್ ಇದೆ, ನಮ್ಮ ಮಕ್ಕಳ ಜೊತೆ ನಾನು ಟೈಮ್ ಕಳಿತೀನಿ ಅಂತ ನನಗೆ ಜಾಸ್ತಿ ಕಾನ್ಫಿಡೆಂಟ್ ಇತ್ತು. ಮುಂದೆ ನಮ್ಮ ಲೈಫ್ ಅದೇ ತರ ಇರುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೋದು, ಮತ್ತೆ ಅವ್ರಿಗೆ ಬೇರೆ ಸ್ಕಿಲ್ ನ ಹೇಳ್ಕೊಡ್ಬೋದು. ಅದ್ರ ಜೊತೆಗೆ ಅವರು ಎಜುಕೇಶನ್ ನ ಕೂಡ ಮಾಡ್ತಾರೆ, ಮತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಅನ್ನ ಆನ್ಲೈನ್ ಕೋರ್ಸ್ಗಳ ಮುಖಾಂತರ ಮಾಡ್ತಾರೆ. ಪ್ರಗತಿಗೆ ಸೈನ್ಸ್ ತುಂಬಾ ಇಷ್ಟ. ಸೊ ಹಾಗಾಗಿ ಸೈನ್ಸ್ ಅಲ್ಲಿ ಏನಾದ್ರು ಎಕ್ಸ್ಟ್ರಾ ಅವ್ರು ಕಲಿಬೇಕಂತಂದ್ರೆ ಆನ್ಲೈನ್ ಕೋರ್ಸ್ಗಳನ್ನ ತಗೊಳ್ತಾರೆ. ಇನ್ನಕ್ಕಿದ್ದೆಲ್ಲ 10th ಗೆ ಪ್ರಿಪೇರ್ ಆಗ್ತಾರೆ ಮನೇಲೇನೆ. ಅವ್ರಿಗೆ ಆ ಕೆಪಾಸಿಟಿ ಇರುತ್ತೆ. ಜನರಲ್ ಆಗಿ ಅವ್ರಿಗೆ ಸ್ಟ್ರೆಸ್ ಇಲ್ಲ ಅಂದ್ರೆ ಆ ಕೆಪಾಸಿಟಿ ಇರುತ್ತೆ, ಅವ್ರು ಓದ್ತಾರೆ. ಓಕೆನಾ? ಸೊ ಅಂತ ಮಕ್ಕಳಿಗೆ ಹೋಮ್ ಸ್ಕೂಲಿಂಗ್ ಆರಾಮಾಗಿ ಮಾಡಬಹುದು. ಸೊ ಅಷ್ಟೇ, ಬೇರೆ ಏನೂ ಇಲ್ಲ, ಜಾಸ್ತಿ ಸೀರಿಯಸ್ ಆಗಿ ತಗೊಂಬೇಡಿ. ಅವ್ರು ಓದ್ತಾರೆ. ಓದೋದಕ್ಕೇನೆ 8th ಸ್ಟ್ಯಾಂಡರ್ಡ್ ಎಲ್ಲ ಬುಕ್ಸ್ಗಳು ಮನೆಗೆ ಇದೆ. NCERT ಇದನ್ನ ಅವರು ರೆಫರ್ ಮಾಡ್ತಾ ಇರೋದು, ಇವಾಗ ಓದ್ಕೊಂತಾ ಇರೋದು. ಪ್ರೀತಮ್ಗೂ ಅಷ್ಟೇ ಇವಾಗ ಜಸ್ಟ್ ಎಲ್ಲಾರ ಮಕ್ಳಿಗೆ ಏನ್ ಮಾಡ್ತಾರೆ, ಬೇಸಿಕ್ ಆಗಿ ನಾನು LKG ಬುಕ್ಸ್ ನ ಅವ್ನಿಗೆ ಇವಾಗ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಸೊ ಓದೋದು ಎಲ್ಲೂ ಕಡಿಮೆ ಆಗೋದಿಲ್ಲ. ಅವ್ರಿಗೆ ಬೇಸಿಕ್ ಆಗಿ ಎಲ್ಲ ಲ್ಯಾಂಗ್ವೇಜ್ ಬರುತ್ತೆ. ಪ್ರೀತಮ್ ಇವಾಗ ಎಷ್ಟು ಚಂದ ಹಿಂದಿ ಮಾತಾಡ್ತಾನೆ. ಅವ್ರ ಅಕ್ಕನ ಜೊತೆ ಡೈಲಿ ಹಿಂದಿ ಕಾನ್ವರ್ಸೇಷನ್ ನಡೆಯುತ್ತೆ. ಸೊ ಅವ್ನು ಕಲಿತಾನೆ. खत्म हो गया, क्या हो गया, कुछ ಹಂಗೆ ಹಿಂಗೆ ಮಾತಾಡ್ತಾ ಇರ್ತಾನೆ. ಕ್ಯಾ ಕಿಯಾ, ಕುಚ್ ನೈ, ಆ ಥರ ಎಲ್ಲ. ಸೊ ಹಂಗೆ ಅವ್ರದ್ದೊಂದು ಬಾಂಡಿಂಗ್ ಹೆಚ್ಚಾಗುತ್ತೆ, ಸೋಷಿಯಲೈಸೇಷನ್ ಆಗ್ತಾರೆ. ತುಂಬಾ ಇದೆ ಅದ್ರೊಳಗೆ. ಗೊತ್ತಿಲ್ಲ ಅಂದ್ರೆ ಜಸ್ಟ್ ಗೂಗಲ್ ಮಾಡಿ ನೋಡಿ, ಹೋಮ್ ಸ್ಕೂಲಿಂಗ್ ಪ್ರೊಸೀಜರ್ ಹೆಂಗಿರುತ್ತೆ, ಅವ್ರು ಏನ್ ಕಲಿತಾರೆ, ಆ ಮಕ್ಕಳು ಹೆಂಗೆ ಡೆವಲಪ್ ಆಗ್ತಾರೆ ಅಂತ. ಸೊ ನಿಮ್ಗೆ ಅರ್ಥ ಆಗುತ್ತೆ. ಜಾಸ್ತಿ ಕೋಪ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆನಾ? ಆರೋಗ್ಯಕ್ಕೆ ಒಳ್ಳೇದಲ್ಲ. ಆಮೇಲೆ ಯಾವ ಅಮ್ಮನೂ ಕೆಟ್ಟ ನಿರ್ಧಾರ ತಗೊಳ್ಳೋದಿಲ್ಲ. ಪ್ಲೀಸ್ ಅದಕ್ಕೊಂದು ರೆಸ್ಪೆಕ್ಟ್ ಕೊಡಿ. ಯಾಕೆಂತಂದ್ರೆ ಪ್ರತಿಯೊಬ್ರು ಮಕ್ಕಳು ಲೈಫಲ್ಲಿ ಅವ್ರ ಭವಿಷ್ಯ ಅಂತಾನೆ ಯೋಚನೆ ಮಾಡ್ತಿರ್ತಾರೆ. ಇಂಥದ್ದೊಂದು ದೊಡ್ಡ ನಿರ್ಧಾರ ತಗೊಂತೀನಿ ಅಂದಾಗ ನಾನು ಎಷ್ಟು ಯೋಚನೆ ಮಾಡಿರ್ತೀನಿ, ನಾನು ಎಷ್ಟು ಟೆನ್ಷನ್ ತಗೊಂಡಿರ್ತೀನಿ, ಮತ್ತೆ ನಾನು ಎಷ್ಟು ಜವಾಬ್ದಾರಿಯಿಂದ ಒಂದ್ ಹೆಜ್ಜೆ ಇಡ್ತಾ ಇರ್ತೀನಿ ಅಂತ. ನೀವು ಫೀಸ್ ಕಟ್ಟಿ ಸ್ಕೂಲಿಗೆ ಕಳ್ಸಿದ್ರೆ ಮುಗ್ದೋಯ್ತು, ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಸ್ಕೂಲಿಗೆ ಅಂತ ನೀವೇ ಅಷ್ಟು ಇದು ಮಾಡ್ಬೇಕಂತಂದ್ರೆ, ನಾವು ಸರ್ಟಿಫಿಕೇಟ್ ಮೇಲೆ ಡಿಪೆಂಡ್ ಆಗ್ದಲೆ ನಮ್ಮ ಮಕ್ಳಿಗೆ ಏನೋ ಒಂದು ಸ್ಕಿಲ್ ಕಲಿಸ್ತೀವಿ ಅಂತ ಹೋಗ್ಬೇಕಾದ್ರೆ ನಾವು ಎಷ್ಟು ಟೆನ್ಷನ್ ಇರುತ್ತೆ, ನಾನು ಎಷ್ಟು ಭಯದಿಂದ ನಿರ್ಧಾರ ತಗೊಂಡಿರ್ತೀನಿ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಬನ್ನಿ, ಜಾಸ್ತಿ ಮಾತಾಡ್ತಾ ಇದ್ರೆ ಮಾತೇ ಆಗೋಗುತ್ತೆ. ವ್ಲಾಗ್ ನ ಸ್ಟಾರ್ಟ್. ತುಂಬಾ ವಿಚಾರಗಳನ್ನ ಹೇಳ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಇವಾಗ ಇರೋ ಮನಸ್ಥಿತಿ ಮತ್ತೆ ಅಂದ್ರೆ ನನ್ನ ಆಡಿಯನ್ಸ್ ನಾನು ಹೇಳಿರೋ ವಿಚಾರಗಳನ್ನ ತಗೊಳ್ತಾ ಇರೋ ರೀತಿಯಿಂದ ನಾನು ಏನು ಹೇಳ್ಕೊಳ್ತಾ ಇಲ್ಲ. ಯಾಕೆ ಕ್ರೋಶನ ಪ್ರಗತಿಗೆ ಮೊದಲೇ ಹೇಳ್ಕೊಡ್ಬಾರ್ದಾಗಿತ್ತ ಅಂತ ನನಗೆ ಇವಾಗ ಬೇಜಾರಾಗ್ತಾ ಇದೆ. ಬರೀ ಯಾವ್ದ್ರಿಂದನೋ ಓಡ್ತಾ ಇದೆ. ಇವಾಗ ನೋಡಿ, ಜಸ್ಟ್ ಒನ್ ಡೇ ನಾನು 2 days ಅಷ್ಟೇ ಹೇಳ್ಕೊಟ್ಟಿದ್ದು ಬೇಸಿಕ್ ಆಗಿ ಏನ್ ಮಾಡ್ಬೋದು ಅಂತ. ಅದಾದ್ಮೇಲೆ ಪ್ರಗತಿ ಕೈ ಚಳಕ ನೋಡಿ ನನಗೆ ಖುಷಿ ಆಯ್ತು. ಇವಾಗ ಅವ್ರದ್ದು ಫಸ್ಟ್ ಪ್ರಾಜೆಕ್ಟ್ ಇದು ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. ಇದಿನ್ನೂ ಮಲ್ಟಿ ಕಲರ್ ಅಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಚಳಿಗಾಲಕ್ಕೆ ಯೂಸ್ ಆಗುತ್ತೆ. ಉಲ್ಲನ್, ಇದು ಪ್ಯೂರ್ ಉಲ್ಲನ್ ಅಲ್ಲಿ ಮಾಡ್ತಾ ಇರೋದು. ಇದ್ರೊಳಗೆ ಕಾಟನ್ ಥ್ರೆಡ್ ಕೂಡ ಸಿಗುತ್ತೆ. ಅದ್ರಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬೇರೆ ಬೇರೆ ಪ್ರಾಜೆಕ್ಟ್ ಮಾಡ್ಬೋದು. ಸಮಾಜದಲ್ಲಿ ತುಂಬಾ ಬದಲಾವಣೆಗಳ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಆಗಿದ್ರೆ ಬಹುಶಃ ಎಷ್ಟೋ ಒಳ್ಳೊಳ್ಳೆ ನಿರ್ಧಾರಗಳು ನಡೀತಾ ಇತ್ತು. ಸಮಾಜದಲ್ಲಿ ಇಂಥ ಕೆಟ್ಟ ಕೆಲಸಗಳು ನಡೀತಾ ಇರ್ಲಿಲ್ಲ. ಬದಲಾವಣೆ ತರಬೇಕು, ಬಟ್ ಬದಲಾವಣೆನ ಜನಗಳು ಒಪ್ಕೊಳ್ಳೋದಿಲ್ಲ ಅಷ್ಟು ಸುಲಭವಾಗಿ. ಹಾಗಾಗಿ
ಯಾವುದೇ ಒಂದು ಹೊಸ ಬದಲಾವಣೆ ತೊಗೊಂಡು ಬಂದಾಗ ಅದು ವಿರೋಧ ಇದ್ದೇ ಇರುತ್ತೆ. ಸೊ ನನಗೇನು ಬೇಜಾರಿಲ್ಲ, ನಾನು ತುಂಬ ಸ್ಟೇಬಲ್ ಮನಸ್ಥಿತಿಯಲ್ಲೇ ಈ ಒಂದು ನಿರ್ಧಾರ ಮಾಡಿದ್ದೀನಿ. ಒಂದು ನಿರ್ಧಾರ ಅದು ಇಂಥ ದೊಡ್ಡ ನಿರ್ಧಾರ ಮಾಡಿರ್ತೀವಿ ಅಂತ ಅಂದಾಗ ಹಿಂದೆ ಮುಂದೆ ಮತ್ತು ಅದರಿಂದ ಆಗೋದು ಹೋಗೋದು ಎಲ್ಲನೂ ಯೋಚನೆ ಮಾಡಿರ್ತೀವಿ. ಸೊ ನೀವು ಹೇಳ್ತಾ ಇರೋ ಪಾಯಿಂಟ್ಗೆ ಹೋದ್ರೂ ಅದರೊಳಗೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಇರುತ್ತೆ. ನಾನು ಹೇಳೋ ಪಾಯಿಂಟಿಗೆ ಬಂದ್ರೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಇರುತ್ತೆ. ನಾನು ಬರೀ ಅಡ್ವಾಂಟೇಜ್ ಅಷ್ಟೇ ಇದೆ ಅಂತ ಹೇಳ್ತಾ ಇಲ್ಲ, ಬಟ್ ಅದ್ರ ಬಗ್ಗೆ ಬೇಡ. ಈಗ ಸಮಾಜದಲ್ಲಿ ಏನೇ ಆಗಿಬಿಟ್ರು ಒಂದು ಹೇಳ್ತೀನಲ್ಲ, ಏನೇ ಒಂದು ವಿಚಾರ, ಒಂದು ಕೆಟ್ಟದೊಂದು ತೀರಾ ಕೆಟ್ಟ ವಿಚಾರ ನಡೆದ್ರು ಅದನ್ನು ಕಂಟೆಂಟ್ ಅನ್ನೋ ಒಂದು 2 ಪದದಲ್ಲಿ ಮುಗಿಸ್ಬಿಡ್ತಾರೆ. ಸೊ ಕಂಟೆಂಟ್ ಕೊಡೋದಕ್ಕೆ ನನಗೆ ಬೇಕಾದಷ್ಟು ಆಪ್ಷನ್ಸ್ ಇದೆ. ಹಂಗಂತ ಅಂದಿದ್ರೆ ನಾನು ಡೈಲಿ ಒಂದು ಕಂಟೆಂಟ್ ಕೊಡ್ತಾ ಇದ್ದೆ. ಈ ಥರ 4 ದಿನಕ್ಕೊಂದು ಬೆಟರ್ ಆಗಿರೋದೇ ಕೊಡಬೇಕು, ಏನೇನೋ ಕೊಡಬಾರ್ದು ಅಂತ ವಿಡಿಯೋ ಮಾಡ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದು ನಿನ್ನೆನೂ ಅಷ್ಟೇ, ನಮ್ಮ ಲಾರಿ ಬಂದು ಗುದ್ದಿದ್ದು ಮುಂದೆಯಿಂದ ಅಲ್ಲ, ತಪ್ಪು ಅವ್ರದ್ದೇ ಇತ್ತು. ಇಳಿದು ನಾವು ಒಂದು ವಿಡಿಯೋ ಮಾಡಿಕೊಂಡು ರಂಪ ಮಾಡಿ ಜೋರು ಮಾಡಿದರೆ ನಮ್ಮ ಗಾಡಿಗೆ ಡ್ಯಾಶ್ ಮಾಡಿದ್ದು. ಸೊ ನನಗೆ ಕಂಟೆಂಟ್ ಹುಡ್ಕೋದಕ್ಕೆ ಬೇರೆ ವಿಚಾರಗಳೇನು ಬೇಕಾಗಿರಲಿಲ್ಲ. ಆಮೇಲೆ ಸುಮಾರು ದಿನದಿಂದ ನೀವು ನನ್ನ ಪರ್ಸ್ನಲ್ ಫ್ಯಾಮಿಲಿ ವಿಚಾರಗಳನ್ನೆಲ್ಲ ಕೇಳ್ತಾ ಇದ್ರಲ್ಲ, ನನ್ನ ಫ್ಯಾಮಿಲಿಲಿ ನನ್ನ ಸಮಸ್ಯೆಗಳನ್ನ ನೋಡಿದ್ರೆ ನೀವು ಡೈಲಿ ಒಂದು ಕಂಟೆಂಟ್ ಕೊಡ್ಬೋದು ಅಂತ ಅಷ್ಟು ಪರಿಸ್ಥಿತಿಗಳನ್ನ ಫೇಸ್ ಮಾಡಿಕೊಂಡು ನಾನು ಬಿಹೈಂಡ್ ದ ಕ್ಯಾಮ್ರಾ ನಾನು ಲೈಫ್ನ ಲೀಡ್ ಮಾಡ್ಕೊಂಡು ಬಂದಿರೋದು. ಇನ್ ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟಿದ್ದರೆ ಡೈಲಿ ಒಂದು ಎಪಿಸೋಡ್ ಮಾಡಿಬಿಟ್ಟು ಬೇಕಾದಷ್ಟು ಮಾಡಿ ಇವತ್ತು ನಾನು ಸೈಟೋ ಮನೇನೋ ಕಟ್ಬಿಟ್ಟಿರ್ತಿದ್ದೆ. ಅಷ್ಟೊಂದು ಕಂಟೆಂಟ್ ನನಗೆ ಆಲ್ರೆಡಿ ಇತ್ತು. ನಾನು ತೊಗೊಂಡಿರೋದು ಒಂದು ಗುಡ್ ಡಿಸಿಷನ್ ನನ್ನ ಮಕ್ಕಳಿಗೋಸ್ಕರ. ಅದು ನನ್ನ ವೇ ಅಲ್ಲಿ ಅದು ಕರೆಕ್ಟ್ ಇದೆ. ನಿಮ್ಮ ವೇ ಅಲ್ಲಿ ತಪ್ಪಿದ್ರೆ ನಾನೇನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಇದು ನನ್ನ ನಿರ್ಧಾರ. ನನ್ನ ವೇ ಅಲ್ಲಿ ನೀವು ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ವೇ ಅಲ್ಲಿ ನೀವು ಯೋಚನೆ ಮಾಡೋಕ್ಕೆ ಆಗಲ್ಲ, ಯಾಕೆಂದರೆ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಥಿಂಕ್ ಮಾಡ್ತಾ ಇದ್ದೀನಿ, ನನ್ನ ದೂರಾಲೋಚನೆ ಏನು ಅಂತ ನನಗೆ ಮಾತ್ರನೇ ಗೊತ್ತಿರುತ್ತೆ. ಹಾಗಾಗಿ ಸೊ ತೊಂದರೆ ಏನೂ ಇಲ್ಲ, ನೀವು ಹೇಳಿರೋ ಎಲ್ಲದಕ್ಕೂ ಒಪ್ಕೊಳ್ತೀನಿ. ಆ್ಯಂಡ್ ಈ ಒಂದು ಟಾಪಿಕ್ನ ಈ ಒಂದು ಬ್ಲಾಗಲ್ಲಿ ಎಂಡ್ ಮಾಡಬೇಕಂತಲೂ ಅಂದ್ಕೊಂಡಿದ್ದೀನಿ. ಮುಂದೆ ಈ ಟಾಪಿಕ್ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾಕೆಂದರೆ ಕಂಟೆಂಟ್. ಸೊ ನೋಡಿರಿ, ಫ್ಯೂಚರಲ್ಲಿ ನನ್ನ ಮಕ್ಳು ಏನಾದರೂ ಹೆಚ್ಚು ಕಮ್ಮಿ ಒಂದೊಳ್ಳೆ ಸ್ಥಾನಕ್ಕೆ ರೀಚ್ ಆದರೆ ಬಹುಶಃ ಇನ್ಸ್ಪೈರ್ ಆಗ್ಬೋದು. ಬೇರೆ ಯಾರಾದರೂ ರೀಚ್ ಆಗಿಲ್ಲ ಅಂತಂದ್ರೆ ಒಂದು ಎಕ್ಸಾಂಪಲ್ ಆಗ್ಬೋದು ಅಷ್ಟೇ ತಾನೇ. ಇವೆರಡರಲ್ಲಿ ಒಂದಾಗುತ್ತೆ, ಬಟ್ ಫ್ಯೂಚರ್ ಅಂತೂ ಹಾಳಾಗೋದಿಲ್ಲ. ಅದಕ್ಕೆ 100% ನಾನು ಬೇಕಾದರೆ ಗ್ಯಾರಂಟಿ ಕೊಡ್ತೀನಿ. ಇನ್ನು ಅಷ್ಟೇ ಬಿಡಿ, ಈ ಟಾಪಿಕ್ನ ಅಲ್ಲೇ ಬಿಡ್ತಾ ಇದ್ದೀನಿ. ನನ್ನ ರೆಗ್ಯುಲರ್ ಕಂಟೆಂಟ್ ಇಷ್ಟ ಇರೋರು ನನ್ನ ಕಂಟೆಂಟನ್ನು ನೋಡ್ಬೋದು. ಇಲ್ಲ ಕಂಟೆಂಟ್ ಅಂತ ತಲೆಯಲ್ಲಿ ಬೇರೆ ಬೇರೆ ಆಲೋಚನೆ ಇಟ್ಕೊಂಡಿರೋರು ದಯವಿಟ್ಟು ನಿಮ್ಮ ಇಷ್ಟದಂತಹ ಕಂಟೆಂಟ್ಗಳನ್ನ ನೀವು ಹುಡುಕೊಂಡು ಹೋಗ್ಬೋದು. ಜಸ್ಟ್ ನಾನು ನಿಮಗೆ ಹೇಳ್ದಂಗೆ ಇದು ಒಂದು ಜಸ್ಟ್ ಎಕ್ಸ್ಪೀರಿಯನ್ಸ್, ಅಥವಾ ನನಗೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ನನ್ನ ಥಾಟ್ಸ್ ಹೇಳ್ತು. ಸೊ ಯಾರೋ ಏನೋ ಒಂದು ಟ್ರೈ ಮಾಡಿದ್ರೆ ಅಲ್ವಾ ಏನಾಗುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ. ಆಮೇಲೆ ನಾನು ಅಷ್ಟು ಕ್ಲೀನಾಗಿ ಯೋಚನೆ ಮಾಡಿ ನನ್ನ ವಿಚಾರನ ಹೇಳಿದ್ದೀನಿ. ಇದು ನಾನು ಯಾರು ಇನ್ಫ್ಲೂಯೆನ್ಸ್ ಆಗಿ ಅಂತ ಹೇಳಿಲ್ಲ, ನನ್ನನ್ನು ನೋಡಿ ಯಾರು ಇನ್ಫ್ಲೂಯೆನ್ಸ್ ಆಗಬೇಡಿ. ಯಾಕೆಂದರೆ ಎಲ್ಲರೂ ಹೋಮ್ ಸ್ಕೂಲಿಂಗ್ ಮಾಡೋಕ್ಕಾಗಲ್ಲ, ಎಲ್ಲರ ಕೈಲೂ ಸಾಧ್ಯ ಇಲ್ಲ ಇದು. ಸೊ ಹಾಗಾಗಿ ಹೊಟ್ಟೆ ಒಳಗೆ ಅದು ಫ್ರೆಂಡ್ ಅಂತೆ ಮುದ್ದೆ, ಅದನ್ನು ತಿಂದಿದ್ದಾನ ಅಂತ ಒಳಗಡೆ ಇದೆಯಂತೆ, ಅದು ಅವನಿಗೆ ಕೇಳಿಸುತ್ತಂತೆ ಮಾತಾಡೋದು. ಅದು ಮುದ್ದೆ ಅವನ ಫ್ರೆಂಡ್ ಅಂತೆ. ಇವಾಗ ಸ್ಕೇಟಿಂಗ್ ಟೈಮ್ ಆಯಿತು. ಒಂದಿನ 5:30 ಇರುತ್ತೆ, ಇನ್ನೊಂದು ದಿನ 4:30 ಇರುತ್ತೆ. ಸೊ 2 ದಿನ ಸ್ವಲ್ಪ ನನಗೆ ವ್ಲಾಗ್ನ ಪ್ರಾಪರಾಗಿ ಮಾಡೋಕ್ಕಾಗಲ್ಲ, ಫ್ರೈಡೇ ಮತ್ತು ಸ್ಯಾಟರ್ಡೆ. ಏಕೆ ಅಂತಂದರೆ ಪ್ರೀತಮ್ನ ಮಲಗಿಸ್ಬೇಕು, ಕರೆಕ್ಟ್ ಟೈಮಿಗೆ ಕರ್ಕೊಂಡು ಹೋಗಬೇಕು ಮತ್ತು ವಾಪಸ್ ಕರ್ಕೊಂಡು ಬರಬೇಕು. ಮತ್ತು ಅವತ್ತು ಸ್ವಲ್ಪ ಅವ್ರಿಗೆ ತುಂಬ ಆ್ಯಕ್ಟಿವ್ ಆಗಿರ್ತಾರಲ್ವ, ಹಾಗಾಗಿ ಅವತ್ತು ಸ್ವಲ್ಪ ಕಷ್ಟ ನನಗೆ ವ್ಲಾಗ್ ಮಾಡೋಕ್ಕೆ. ಇನ್ನು ಮಿಕ್ಕಿದ ದಿನ ಹೆಂಗಾದರೂ ನನ್ನ ವರ್ಕೇ ಇರುತ್ತೆ ನಾರ್ಮಲ್ ಆಗಿ, ಅದನ್ನೇ ಶೂಟ್ ಮಾಡ್ತೀನಿ. ಆಮೇಲೆ ಕಂಟೆಂಟ್ಗೋಸ್ಕರ ಅಂತ ಯಾವತ್ತೂ ನಾನು ಎಕ್ಸ್ಟ್ರಾ ಏನೇನೋ ಮಾಡೋಕ್ಕೆ ಹೋಗಿಲ್ಲ. ನಾನು ನನ್ನ ಮನೇಲಿ ಏನೇನು ಮಾಡ್ತಾ ಇರ್ತೀನೋ ಅದನ್ನು ನಿಮ್ಮ ಜೊತೆ ಹಂಗಂಗೆ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಈ ನಡುವೆ ಏನಾಯಿತು ಅಂತಂದರೆ ಇದೇ ಹೊಸ ನನ್ನ ಒಂದು ಜರ್ನಿ, ಹೊಸ ಒಂದು ರುಟೀನ್, ಹೊಸ ಒಂದು ಎಲ್ಲ ಅನುಭವ ಎಲ್ಲ ಹೊಸದು ಅನಿಸ್ತಾ ಇರೋದಕ್ಕೆ. ಸೊ ನನಗೂ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಾಯಿತು. ಆಮೇಲೆ ಒಂದಿಷ್ಟು ರುಟೀನ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀವಿ. ಪ್ರಗತಿಗೆ ಯಾವ್ದು ಅನುಕೂಲ ಆಗುತ್ತೆ, ಪ್ರಗತಿಗೆ ಯಾವ ಥರ ರುಟೀನ್ ಕೊಟ್ಟರೆ ಇಷ್ಟ ಆಗುತ್ತೆ. ಸೊ ಅನುಕೂಲ ಆಗೋ ಥರ ಎಲ್ಲನೂ ಕವರ್ ಆಗಬೇಕು ಅದರೊಳಗೆ. ಸ್ಟಡೀಸು ಪ್ಲಸ್ ಅವ್ರ ಕ್ರಿಯೇಟಿವಿಟಿ, ಆ್ಯಕ್ಟಿವಿಟಿ, ಆಮೇಲೆ ಸ್ವಲ್ಪ ಫ್ರೀ ಟೈಮ್. ಜಸ್ಟ್ ಡೇ
ಹಾರ್ಡ್ಲಿ 3 hours ಅಷ್ಟೇ ರೀಡಿಂಗ್. ಅದು ನಾನು ಚಾರ್ಟ್ ರೆಡಿ ಮಾಡಿದ್ದೀನಿ, ಯಾರಿಗಾದ್ರೂ ಅನುಕೂಲ ಆಗುತ್ತೆ ಅಂದರೆ ನಾನು ಆಮೇಲೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದನ್ನೆಲ್ಲ ಪ್ರಿಂಟೌಟ್ ತೆಗೆಸಿ ಏನೇನೋ ನಮ್ಮದು ಒಂದಿಷ್ಟು ಲೆಕ್ಕಾಚಾರ ಅಂತ ಇರುತ್ತೆ. ನೀವು ಒಂದೇ ಒಂದು ಪಾಯಿಂಟಲ್ಲಿ ನನ್ನನ್ನು ಏನೋ ಕಂಪ್ಲೀಟ್ ಇದನ್ನು ಕೊಟ್ಬಿಡ್ಬೇಡಿ. ಆಮೇಲೆ ಸುಮಾರಿದೆ ಬಿಡಿ ಇಲ್ಲಿ ಎಲ್ಲ ಹೆಂಗೆ ಅಂತ ಅಂದರೆ ಇಷ್ಟೆಲ್ಲ ಬೇಡ ಬಿಡಿ, ಅದೆಲ್ಲ ಇವಾಗ ಅಷ್ಟೇ. ಅದನ್ನು ನಾನು ನಿಮಗೆ ಹೋಗ್ತಾ ನೆಕ್ಸ್ಟ್ ಬರೋ ದಿನಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ. ಆದಷ್ಟು ನಾನು ಕಡಿಮೆನೇ ಹಾಕ್ತೀನಿ ಹೋಮ್ ಸ್ಕೂಲಿಂಗ್ ಬಗ್ಗೆ. ಅಷ್ಟು ಡೀಟೇಲಾಗಿ ನಾನು ಏನು ವಿಡಿಯೋಗಳು ಮಾಡೋಕ್ಕೆ ಹೋಗಲ್ಲ. ರೆಗ್ಯುಲರ್ ನನ್ನ ರೂಟೀನ್ ಏನಿರುತ್ತೆ, ನಾನು ನನ್ನ ಮಕ್ಕಳಿಗೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಆ ಥರ ಒಂದು ಬೇಸಿಕ್ ವಿಡಿಯೋಸ್ ಅಷ್ಟೇ ಮಾಡ್ತೀನಿ. ಇನ್ನು ಡೀಟೇಲಾಗಿ ಹೋಮ್ ಸ್ಕೂಲಿಂಗ್ ಬಗ್ಗೆ ನಾನು ಇವಾಗ ಸದ್ಯಕ್ಕೆ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಇದು ಹೊಸ ವಿಚಾರ ಆಗಿರೋದ್ರಿಂದ ಅಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಜನಗಳಿಗೆ ಆಗೋದಿಲ್ಲ. ಯಾವುದೇ ಒಂದು ಹೊಸ ವಿಚಾರ ಬಂದಾಗ ಒಪ್ಕೊಳ್ಳೋದಿಲ್ಲ, ವಿರೋಧನೆ ಮಾಡ್ತಾರೆ. ಅದಾದಮೇಲೆ ಅದ್ರದ್ದು ಉಪಯೋಗಗಳು ಗೊತ್ತಾದಮೇಲೆ ಅಥವಾ ಅದ್ರ ಬೆನಿಫಿಟ್ ಅರ್ಥ ಆದಮೇಲೆ ಬಹುಶಃ ಒಪ್ಕೊಳ್ತಾರೆ. ಅಷ್ಟೊಳಗೆ ದಿನಗಳು ಕಳೆದೋಗಿರುತ್ತೆ. ಪರವಾಗಿಲ್ಲ, ನೀವೇನೇನು ಹೇಳಿದ್ದೀರೋ ಅದನ್ನೆಲ್ಲ ನಾನು ಒಪ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಸ್ಕೇಟಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಬರೋಣ. ಇನ್ನು ಸ್ಕೇಟಿಂಗ್ ಟೈಮ್ ಆಯಿತು, ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದೆ. ಇನ್ನೂ ಯಾರೂ ಬಂದೇ ಇರಲಿಲ್ಲ. ನಾನು ಹೆಂಗೆ ಗೊತ್ತಾ, ಎಲ್ಲೂ ಅಷ್ಟೇ ಟೈಮ್ನ ಕರೆಕ್ಟಾಗಿ ಫಾಲೋ ಮಾಡ್ತೀನಿ. ಅವ್ರು ಹೇಳೋ ಟೈಮ್ಗೆ 15 ನಿಮಿಷ ಯಾವಾಗಲೂ ಮುಂಚೆ ಇರಬೇಕು. ಅದು ನನಗೆ ಯಾವಾಗಲೂ ಅಭ್ಯಾಸ, ಗೊತ್ತಿಲ್ಲ ಯಾಕೆ ಅಂತ. ಅವರೆಲ್ಲ ಬರೋಕೆ 15 ನಿಮಿಷ ಮುಂಚೆಗೆ ಕರ್ಕೊಂಡು ಹೋಗ್ಬಿಟ್ಟಿರ್ತೀನಿ. ನಾವು ಪ್ರಗತಿ ಸೈಕಲಲ್ಲೇ ಬರೋದು. ಸೊ ನಾನು ನಿಧಾನಕ್ಕೆ ಹಿಂದೆ ಅವ್ರ ಹಿಂದೆನೇ ಬರ್ತೀನಿ ಸ್ಕೂಟಿಲಿ. ಬಂದ ತಕ್ಷಣ ವಾರ್ಮಪ್ ಸ್ಟಾರ್ಟ್ ಮಾಡ್ತಾರೆ. ಸುಮಾರು ಜನ ಇದ್ದಾರೆ. ಮತ್ತು ಏನೋ ಟೂರ್ನಮೆಂಟ್ ಅಥವಾ ಏನೋ ಇದಿರಬೇಕು ಸಂಡೇ ಅವ್ರಿಗೆ. ಸೊ ಹಂಗಾಗಿ ತುಂಬ ಜನ ಮಕ್ಳನ್ನ ಕರ್ಕೊಂಡ್ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಾನು ಕಾಯ್ತಾ ಇದ್ದೀನಿ ನಮ್ಮ ಮಕ್ಕಳು ಯಾವಾಗ ಅದನ್ನೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಗಿಫ್ಟ್ ಬೇಕಾ ನಿಂಗೆ? ಅದು ನಮಗೋಸ್ಕರ ಏನು ಬುಕ್ ಮಾಡಿದ್ದೀನಿ? ಸುಮಾರು ದಿನ ಆಗಿತ್ತು ಪ್ರೀತಮ್ಗೆ ಹೊಸ ಟಾಯ್ಸ್ ಎಲ್ಲ ಕೊಡ್ಸಿರ್ಲಿಲ್ಲ. ಸೊ ಅದಕ್ಕೆ ಇವಾಗ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡಲಿ ಅಥವಾ ಸ್ವಲ್ಪ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಕೊಡಿಸ್ದೆ. ಸೊ ಇವ್ನಿಗೆ ಇನ್ನೂ ಅಷ್ಟಕ್ಕಷ್ಟೇ ಜಸ್ಟ್ ಅದರೊಳಗೆ ಏನದು ಅಷ್ಟು ಇದಾಗಿ ಗೊತ್ತಾಗೋದಿಲ್ಲ. ಪ್ರಗತಿಗಾದರೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ದೊಡ್ಡನಾಗಿ ಆಟ ಆಡ್ತಾ ಅವ್ನಿಗೂ ಅಭ್ಯಾಸ ಆಗುತ್ತೆ. ಇನ್ನು 1-2 ವರ್ಷ ಕಳಿಬೇಕು ಅವ್ನಿಗೆ ಇದೆಲ್ಲ ಗೊತ್ತಾಗಬೇಕು ಅಂತ ಅಂದರೆ. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವತ್ತು ಸ್ಕೇಟಿಂಗ್ ಕರ್ಕೊಂಡು ಹೋಗಿ ಬಂದ ತಕ್ಷಣ ಮತ್ತೆ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದು. ಸೊ ಹಾಗೆ ಟೈಮ್ ಪಾಸ್ ಆಗಿಬಿಡುತ್ತೆ. ಇವಾಗಂತೂ ಟೈಮ್ ಹೆಂಗೆ ಹೋಗ್ತಾ ಇದೆ ಅಂತ ಗೊತ್ತೇ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕಳೆದೋಗ್ಬಿಡುತ್ತೆ. ಇನ್ನು ಅಲ್ಲಿಂದ ಬಂದ ತಕ್ಷಣ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಾವೆಲ್ಲ 8-8:30 9 ಲಾಸ್ಟ್ ಮಲಗಿಬಿಡ್ತೀವಿ. ಚೆನ್ನಾಗಿ ನಿದ್ದೆ ಮಾಡಿ ಎದ್ದೇಳಬೇಕಲ್ಲ ಮಾರ್ನಿಂಗ್ ಅಂತ ಹೇಳಿ. ಅದಾದಮೇಲೆ ಬೆಳಗ್ಗೆ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೆ. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಪ್ರೀತಮ್ ಎಷ್ಟು ಇಂಪ್ರೂವ್ ಆಗಿದ್ದಾನೆ ಅಂತ ಅಂದರೆ ಅವನಿಗೆ ನನಗೆ ಹೆಲ್ಪ್ ಮಾಡಬೇಕು ಅಂತ ಆಸೆನೋ ಅಥವಾ ನಾನು ಮಾಡೋದನ್ನ ನೋಡಿ ಅವನಿಗೆ ಕೆಲಸ ಮಾಡಬೇಕು ಅಂತ ಆಸೆನೋ ನಿಜವಾಗ್ಲೂ ಗೊತ್ತಿಲ್ಲ. ಎಷ್ಟು ಹೆಲ್ಪ್ ಮಾಡ್ತಾನೆ ಅಂತ ಅಂದರೆ ಹೇಳೋಕ್ಕೆ ಆಗಲ್ಲ. ಎಲ್ಲದಕ್ಕೂ ನನಗೇನು ಕಷ್ಟ ಅಂತ ಅವ್ನು ಅಷ್ಟು ಬೇಗ ಅರ್ಥ ಮಾಡಿಕೊಂಡು ಅದನ್ನು ಇಲ್ಲ ಮಮ್ಮಿ ನನಗಾಗುತ್ತೆ ಕೊಡು, ನಾನು ಮಾಡ್ತೀನಿ ಕೊಡು ಅಂತ ಹೇಳಿ ಮಾಡ್ತಾನೆ. ಅದೇ ಒಂಥರ ಖುಷಿ. ಪುಟಾಣಿ ಮನಸ್ಸು ಎಷ್ಟು ದೊಡ್ಡದಾಗಿ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಬೇಸಿಕ್ಕಾಗಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ. ನಾನು ಯಾರ್ದು ಹೆಲ್ಪ್ ತೊಗೊಳೋದಿಲ್ಲ. ಇದುವರೆಗೂ ನಮ್ಮ ಮನೆಗೆ ಯಾರು ಕೆಲಸದವ್ರು ಬಂದು ನನಗೆ ಹೆಲ್ಪ್ ಅಂತ ಮಾಡಿಲ್ಲ. ಎಷ್ಟು ದಿನ ಆದ್ರೂ, ಎಷ್ಟೇ ಕಷ್ಟ ಆದ್ರೂ, ಎಷ್ಟು ಟಫ್ ದಿನ ಇದ್ರೂ ನನ್ನ ಮನೇನ ನಾನೇ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಇಬ್ಬರು ನನಗೆ ಹೆಲ್ಪ್ ಮಾಡ್ತಾರೆ. ಪ್ರಗತಿನೂ ಅಷ್ಟೇ. ಪ್ರೀತಮ್ ಇಲ್ಲಿ ಮಾಡ್ತಾ ಇದ್ದ. ಪ್ರಗತಿ ಮೇಲ್ಗಡೆ ರೂಮ್ ಎಲ್ಲ ಕಸ ಗುಡಿಸಿ ಸ್ವಲ್ಪ ಎಲ್ಲ ಒರೆಸ್ಕೊಂಡು ಅವರು ಸ್ಕೇಟಿಂಗ್ ಮತ್ತು ಇವತ್ತು ಕ್ಲಾಸ್ ಇತ್ತಲ್ಲ ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡೋಕ್ಕೆ ರೆಡಿ ಆದರು. ಇನ್ನು ನೆನ್ನೆ ಸಿಟಿ ಮಾರ್ಕೆಟಿಂದ ನಮ್ಮ ಮನೆಯವರು ನಾಟಿ ಬೆಳ್ಳುಳ್ಳಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ತೊಗೊಂಡು ಬಂದುಬಿಟ್ಟಿದ್ರು. ಬೆಳ್ಳುಳ್ಳಿ ಎಷ್ಟೇ ತಂದ್ರೂ ಜಾಸ್ತಿ ದಿವಸ ಇರೋದಿಲ್ಲ. ಕ್ಲೀನ್ ಮಾಡಿ ಸುಳಿದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇಡುತ್ತೆ, ಇಲ್ಲಾಂದರೆ ಹಂಗಂಗೆ ಒಳ್ಳೊಳಗೆ ಟೊಳ್ಳಾಗ್ಬಿಡುತ್ತೆ. ಅದಕ್ಕೆ ಬಿಸಿಲಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಟ್ಟಿದ್ದೆ. ಇದುವರೆಗೂ ಪ್ರಗತಿನ ನಾವು ಒಂದೇ ಒಂದು ಹೆಜ್ಜೆ ಎಲ್ಲೂ ಆಚೆ ಕಳಿಸ್ತಾ ಇರಲಿಲ್ಲ. ಬರೀ ಟ್ರಾಫಿಕ್ಕು, ಗಾಡಿ, ವೆಹಿಕಲ್ಸು ಏನು ಗೊತ್ತಾಗೋದಿಲ್ವಾ, ರೋಡ್ ಕ್ರಾಸ್ ಮಾಡ್ತಾರಂತ. ಬಟ್ ಇವಾಗ ಎಷ್ಟು ಇಂಪ್ರೂವ್ ಆಗಿದ್ದಾರೆ ಅಂದರೆ ನಮ್ಮ ಮನೆಗೆ ರೇಷನ್ ತರೋಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ. ಸೊ ಖುಷಿ ಆಗುತ್ತೆ. ಅಲ್ಲಿಂದ ಪ್ರಗತಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು. ಅಡುಗೆ ಮಾಡೋಕ್ಕೆ ಬೆಳಗ್ಗೆ ಫಸ್ಟ್ ಪ್ರಗತಿ ಕೇಳೋದು ಅಡುಗೆ ಮಾಡೋಕ್ಕೆ ಏನಾದರೂ ಲಿಸ್ಟ್ ಇದ್ರೆ ಕೊಟ್ಬಿಡು ಮಮ್ಮಿ ತರ್ತೀನಿ ಅಂತ ಹೇಳಿಬಿಟ್ಟು. ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಊಟಕ್ಕೆ ಏನಾದರೂ ತರಕಾರಿ ಬೇಕಿದ್ರೆ ನಾನು ಒಂದು ಲಿಸ್ಟ್ ಬರೆದು ಕೊಟ್ಬಿಡ್ತೀನಿ. ಸೈಕಲಲ್ಲಿ ಹೋಗಿ ತೊಗೊಂಡು ಬರ್ತಾರೆ. ಅದೊಂದು ನನಗೆ ಇವಾಗ ಹೆಲ್ಪ್ ಆಗಿರೋದು. ನಾನೇನು ತರಕಾರಿ ತರಕ್ಕೆ ಹೋಗೋದಿಲ್ಲ. ಅಟ್ಲೀಸ್ಟ್ ಬೆಸ್ಟ್ ಆಗಿರೋದೇ ತೊಗೊಂಡು ಬರ್ತಾರೆ, ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿ. ನಂದು ಒಂದಿಷ್ಟು ಪ್ರಗತಿಗೆ ಐಡಿಯಾಸ್ ಇದೆ. ನಮ್ಮ ಮಮ್ಮಿ ಹಿಂಗೆ
ನಮ್ಮ ಮಮ್ಮಿ ಇದನ್ನು ಓಕೆ ಮಾಡ್ತಾರೆ, ಇದನ್ನು ಓಕೆ ಮಾಡಲ್ಲ ಅಂತ ಹೇಳಿ. ಇವತ್ತು ಮಧ್ಯಾಹ್ನ ಅಡುಗೆಗೆ ಎಲೆಕೋಸು ಹಾಕ್ಬಿಟ್ಟು ಪಲ್ಯ ಮಾಡಿಬಿಟ್ಟು ತುಂಬ ದಿನ ಆಯಿತು ಸೋಯಾ ಚಂಕ್ಸ್ ಪಲಾವ್ ಅಥವಾ ರೈಸ್ ಐಟಮ್ ಮಾಡೇ ಇಲ್ಲ ಮಮ್ಮಿ ಅಂತ ಪ್ರಗತಿ ನೆನ್ಪು ಮಾಡ್ಕೊಂಡು ಕೇಳಿದ್ದು. ಸರಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ತುಂಬ ದಿನ ಆಗಿತ್ತು ಸೋಯಾ ಚಂಕ್ಸ್ ಹಾಕ್ಬಿಟ್ಟು ಏನೂ ಮಾಡೇ ಇಲ್ಲ ಮಮ್ಮಿ ಅಂತ. ಸರಿ ಅದರದ್ದೇ ಒಂದು ಸ್ವಲ್ಪ ರೈಸ್ ಮಾಡಿಬಿಟ್ಟು ಕ್ಯಾಬೇಜ್ ಪಲ್ಯ ಮಾಡೋಣ ಅಂದ್ಕೊಂಡೆ. ಎಣ್ಣೆಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ. ಪಲ್ಯಗಳನ್ನ ನಾವು ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಸೊ ಹಾಗಾಗಿ ಪ್ರತಿದಿನ ಒಂಥರ ಊಟದ ಮಧ್ಯೆ ಅಥವಾ ಊಟದ ಜೊತೆಗೆ ಯಾವುದಾದ್ರೂ ಪಲ್ಯನ ಆ್ಯಡ್ ಮಾಡಿಕೊಟ್ರೆ ಮಕ್ಕಳಿಗೆ ತರಕಾರಿ ತಿಂದಂಗೆ ಆಗುತ್ತೆ. ಸೊ ಹಾಗಾಗಿ ಏನಾದರೂ ಸಿಂಪಲ್ಲಾಗಿ ಮಾಡಿದ್ರು ಅದ್ರ ಜೊತೆಗೆ ಒಂದು ಪಲ್ಯ ಮಾಡ್ತೀನಿ. ಅದಕ್ಕೆ ಒಂದೇ ಒಂದು ಸಣ್ಣದಾಗಿ ಟೊಮೊಟೊ, ಉಪ್ಪು ಎಲ್ಲ ಹಾಕಿ ಟೊಮೊಟೊ ಬೇಯೋ ತನಕ ಬೇಯಿಸ್ಕೋಬೇಕು. ಸ್ವಲ್ಪ ಅದ್ರ ಮೇಲೆ ನಾನು ಅರಿಶಿನ, ಗರಂ ಮಸಾಲ ಎರಡೇ ಹಾಕಿರೋದು, ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಚಿಲ್ಲಿ ಎಲ್ಲ ಹಾಕಿದ್ರೆ ಸ್ಪೈಸ್ ಜಾಸ್ತಿ ಆಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡಾದ್ಮೇಲೆ ಕ್ಯಾಬೇಜನ್ನು ಹಾಕೊಳ್ಳೋದು. ಕ್ಯಾಬೇಜ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಸಾಕು, ಅದು ಬೆಂದ್ಬಿಡುತ್ತೆ. ಅದ್ರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಅಷ್ಟೇ. ಹಾಕಂಗಿದ್ರೆ ತೆಂಗಿನಕಾಯಿ ತುರಿನೂ ಹಾಕ್ಬೋದು. ಇದು ತುಂಬ ರೆಗ್ಯುಲರಾಗಿ ಅವಾಗ ದಾಲ್, ಬೇಳೆ, ಸಾಂಬಾರು, ಚಪಾತಿ ಎಲ್ಲ ಮಾಡ್ತಿದ್ನಲ್ಲ, ಅದ್ರ ಜೊತೆಗೆ ಒಂದು ಪಲ್ಯ ಅಂತ ಎಕ್ಸ್ಟ್ರಾ ಮಾಡ್ತಿದ್ದೆ. ಅದ್ರ ಜೊತೆಗೆ ನೀವೇನಂತಂದರೆ ಸಬ್ಜಿ ಪೌಡರ್ ಅಂತ ಮಾಡ್ಕೊಳ್ತಾ ಇದ್ವಿ. ಅಂದರೆ ಈ ಪಲ್ಯಕ್ಕೆ ಅಂತಲೇ ಒಂದು ಪೌಡರ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಅದನ್ನು ಹಾಕ್ಬಿಟ್ರಂತೂ ತುಂಬ ಟೇಸ್ಟ್ ಬರ್ತಾಯಿತ್ತು. ಅದು ಇವಾಗ ಸದ್ಯಕ್ಕೆ ಮಾಡಿರಲಿಲ್ಲ, ಹಾಗಾಗಿ ಗರಂ ಮಸಾಲೆನೇ ಹಾಕ್ತೆ. ಯಾವಾಗಾದರೂ ನಾನು ಅದು ಪೌಡರ್ ರೆಡಿ ಮಾಡ್ಕೊಂಡಾಗ ಹೇಳ್ತೀನಿ. ಪ್ರತಿಯೊಂದು ಪಲ್ಯಕ್ಕೂ ಅದೊಂದು ಸ್ವಲ್ಪ ಒಂದು ಸ್ಪೂನ್ ಹಾಕ್ಬಿಡ್ತಾಯಿದ್ರು. ಇದೆಲ್ಲ ಚೆನ್ನಾಗಿ ಆಗೋದು ಪಲ್ಯ ಟೇಸ್ಟಿಯಾಗಿ. ಮತ್ತು ನಾವು ಆಯಿಲ್ ಎಲ್ಲ ಹಾಕ್ಸ್ತೀವಲ್ಲ ಮಿಲ್ಲಲ್ಲಿ, ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಸೋಂಪು, ಜೀರಿಗೆ, ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಸೋಯಾ ಚಂಕ್ಸ್ ರೈಸ್ಗೆ. ಮಕ್ಳಿಗೆ ಏನಾದರೂ ಬಾಕ್ಸಿಗೆ ರೆಡಿ ಮಾಡ್ತೀನಿ ಅಂದರೆ ಈಸಿಯಾಗಿ ಇದನ್ನು ಬೆಳಗ್ಗೆ ಹೊತ್ತು ರೆಡಿ ಮಾಡಿಬಿಡ್ಬೋದು. ಜೀರಿಗೆ, ಅರಿಶಿನ, ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಇಷ್ಟು ಎಲ್ಲ ಮಸಾಲನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕೋಬೇಕು. ಮೊದಲು ಟೊಮೊಟೊ ಹಾಕಿ ಮಸಾಲ ಹಾಕೋಕ್ಕೋದ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಮಸಾಲ ಹಾಕಿ ಆಮೇಲೆ ಟೊಮೊಟೊ ಹಾಕಿ ಆದಷ್ಟು ಈ ಥರ ನೈಸಾಗಿ ಚಾಪ್ ಮಾಡಿಕೊಂಡ್ರೆ ರೈಸ್ ಜೊತೆ ಮಿಕ್ಸ್ ಮಾಡ್ತೀವಲ್ವ, ದಪ್ಪ ದಪ್ಪ ಥರ ಸಿಗೋದಿಲ್ಲ, ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಸ್ವಲ್ಪ ಬೆಂದ ಮೇಲೆ ಸೋಯಾ ಚಂಕ್ಸ್ ಏನೈತಲ್ಲ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಹಿಂಡಿ ತೆಗೆದಿದ್ದೀನಿ. ಅದನ್ನು ಹಾಕಿ ಉಪ್ಪು ಹಾಕಿದ್ದೀನಿ. ಸೋಯಾ ಚಂಕ್ಸ್ ಮಸಾಲೆ ಎಲ್ಲನೂ ಕೂಡ ಚೆನ್ನಾಗಿ ಬೇಯಬೇಕು ಮತ್ತು ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಹಾಗೆ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೇಕು. ಫಸ್ಟು ರೈಸ್ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅದನ್ನು ಈ ಒಂದು ಪಲ್ಯದಲ್ಲಿ ಅಥವಾ ಏನು ಇದು ಸೋಯಾ ಚಂಕ್ಸ್ ಬೇಸ್ ರೆಡಿ ಆಗಿದೆಯಲ್ಲ ಅದ್ರಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಸಾಕು, ರೈಸ್ ರೆಡಿ ಆಗಿಬಿಡುತ್ತೆ. ಚೆನ್ನಾಗಿರುತ್ತೆ. ಪ್ರಗತಿಗೆ ತುಂಬ ಫೇವ್ರೇಟ್. ಅವಾಗ ಲಂಚ್ ಬಾಕ್ಸ್ಗೆಲ್ಲ ಇದನ್ನು ಹಾಕ್ಕೊಡ್ತಾ ಇದ್ದೆ. ಬೆಳಗ್ಗೆ ಅದನ್ನು ನೆನ್ಪು ಮಾಡ್ಕೊಂಡು ಕೇಳಿದ್ರು, ಸರಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟೆ. ಮಕ್ಳಿಗೆ ಏನಾದರೂ ಬೇಕಂತಂದರೆ ಈ ಥರ ಮಾಡಿ ಅದ್ರ ಜೊತೆಗೆ ಏನಾದರೂ ಕೋಸಂಬರಿನೋ ಅಥವಾ ಏನಾದರೂ ಎಕ್ಸ್ಟ್ರಾ ಪಲ್ಯ ಆ ಥರ ಮಾಡಿಕೊಟ್ರೆ ಅವ್ರಿಗೆ ಲಂಚ್ ಬಾಕ್ಸ್ ಇಷ್ಟ ಆಗುತ್ತೆ. ಮೊಸರು ಬಜ್ಜಿನೂ ಮಾಡ್ಬೋದು ಇದ್ರ ಜೊತೆಗೆ, ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ಅಂದರೆ ಬೇಗ ಆಗುತ್ತೆ. ರೈಸ್ ರೆಡಿ ಇದ್ದರೆ ಒಗ್ಗರಣೆ ಹಾಕೊಂಡ್ಬಿಟ್ರೆ ಆಗೋಗುತ್ತೆ. ಇನ್ನು ಪ್ರೀತಮ್ಗೆ ಈ ಖಾಲಿ ಹಿಂಗೆ ಬೇಯಿಸಿರೋ ಮೊಟ್ಟೆ ತಿನ್ನಲ್ಲ ಅವನು. ಅದಕ್ಕೆ ಅವನಿಗೋಸ್ಕರ ಅಂತ ಮೊಟ್ಟೆಗೆ ಏನಾದರೂ ಒಂದು ಸ್ಪೆಷಲ್ ಒಗ್ಗರಣೆ ಹೊಡಿಬೇಕು. ಅವನ್ನೆಲ್ಲ ತಿಂತಾನೆ. ಆ ಮೊಟ್ಟೆ ತುಂಬ ಸಾಫ್ಟಾಗಿರುತ್ತೆ ನೋಡಿ, ಅದರಿಂದ ಅವ್ನಿಗೆ 1 ಬೈಟ್ 2 ಬೈಟ್ಗೆ ವಾಮಿಟ್ ಬರೋ ಥರ ಮಾಡ್ತಾನೆ. ಅದು ಅಭ್ಯಾಸನೇ ಆಗ್ತಾಯಿಲ್ಲ ಪ್ರೀತಮ್ಗೆ. ಅದೇ ಆಮ್ಲೆಟ್ ಮಾಡಿಕೊಟ್ರೆ ಅಥವಾ ಹುರಿದು ಕೊಟ್ಟರೆ ಈ ಥರ ಸ್ವಲ್ಪ ಏನಾದರೂ ಸ್ಪೈಸ್ ಆ್ಯಡ್ ಮಾಡಿಕೊಟ್ರೆ ಅವ್ನು ತಿನ್ಬಿಡ್ತಾನೆ. ತುಂಬ ಸ್ಲಿಪ್ಪರಿ ನೈಸ್ ಸಾಫ್ಟಾಗಿರುತ್ತಲ್ಲ, ಅದು ಅವನಿಗೆ ತಿನ್ನೋಕ್ಕೆ ತುಂಬ ಕಷ್ಟ ಆಗಿಬಿಟ್ಟಿದೆ ಮೊಟ್ಟೆ. ಹಾಗಾಗಿ ಈ ಥರ ಏನಾದರೂ ಒಂದು ಎಕ್ಸ್ಟ್ರಾ ಒಗ್ಗರಣೆ ಹೊಡೆದು ಕೊಟ್ಟರೆ ಆರಾಮಾಗಿ ತಿಂತಾನೆ. ಸ್ವಲ್ಪ ಉಪ್ಪು ಖಾರ ಎಲ್ಲ ಇರುತ್ತಲ್ಲ ಹಾಗಾಗಿ. ಮತ್ತು ಇವತ್ತು ಸ್ಕೇಟಿಂಗ್ ಕ್ಲಾಸ್ ಕೂಡ ಇದೆ. 2 ದಿನ ಇರುತ್ತೆ ಅಂತ ಹೇಳಿದೆ ಅಲ್ವಾ, ನೆನ್ನೆ ಇತ್ತು ಮತ್ತು ಇವತ್ತಿತ್ತು. ಸೊ ಹಂಗೆ ರೆಡಿ ಆಗೋದು ಮತ್ತು ಕ್ಲಾಸ್ಗೆ ಹೋಗೋದು, ಅದು ರೆಗ್ಯುಲರ್ ರೊಟೀನ್ ಅದೇ ಆಗುತ್ತೆ. ಕರ್ಕೊಂಡೋಗಿ ಅವನು ಕೂಡ ಫ್ರೆಶ್ ಅಪ್ ಮಾಡಿ ಸ್ನಾನ ಎಲ್ಲ ಮಾಡಿಸಿ. ಇವತ್ತು ಮಲಗಿಲ್ಲ ಅವನು, ಇಲ್ಲ ಮಲಗಲ್ಲ ನಾನು ಅಂತ ಹೇಳ್ದ. ಆದರೆ ನನಗೆ ಡೌಟು, ಅವ್ನು ನಿದ್ದೆಯಲ್ಲಿ ಅಲ್ಲೋಗಿ ತುಂಬ ಕ್ರ್ಯಾಂಕಿ ಆಗಿಬಿಡ್ತಾನೆ, ಇನ್ನು ಚಿಕ್ಕವನಲ್ವಾ. ಹಾಗಾಗಿ 1 ಅವರ್ ಆದರೂ ಸರಿ ಮಧ್ಯಾಹ್ನ ಅಲ್ವಾ ನಿದ್ದೆ ಮಾಡಿಬಿಡು ಅಂತ ಹೇಳಿ ರೆಡಿ ಮಾಡಿ ಮಲಗಿಸಿ ಆಮೇಲೆ ಕರ್ಕೊಂಡು ಹೋಗೋದು. ಇಲ್ಲ ಅಂತಂದರೆ ಸ್ವಲ್ಪ ಅವನು ಹಂಗೆ ಇದಾಕ್ಬಿಡ್ತಾನೆ.
ಇನ್ನು ಟೆರೆಸ್ ಮೇಲೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನೂ ಸ್ವಲ್ಪ ಅದನ್ನು ಇಂಪ್ರೂವ್ ಮಾಡಬೇಕು. ಬಟ್ ಅದಕ್ಕೆ ಸ್ಟ್ಯಾಂಡ್ ಬುಕ್ ಮಾಡಿದೆ, ಇನ್ನೂ ಬಂದಿಲ್ಲ. ಸುಮಾರು ಜನ ಕೇಳ್ತಾ ಇದ್ರಲ್ಲ ಟೆರೆಸ್ ಲೀಕೇಜ್ ಆಗೋ ಪ್ರಾಬ್ಲಮ್ ಇರುತ್ತೆ ಅಂತ. ಸ್ಟ್ಯಾಂಡ್ ಇಡಬೇಕು, ಫಸ್ಟು ಪಾಟು ಇಟ್ಬಿಡೋಣ, ಬೆಳೆಯೋದಕ್ಕೆಲ್ಲ ಗಿಡ ಲೇಟ್ ಆಗುತ್ತೆ ಅಂತ. ಅದು ಆರ್ಡರ್ ಮಾಡಿದೆ, ಬಟ್ ತುಂಬ ದಿನ ಆಯಿತು, ಇನ್ನೂ ರಿಸೀವೇ ಆಗಿಲ್ಲ. ಆಮೇಲೆ ಈ ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ 2 ಬೀಜ ಹಾಕಿದೆ, ಬಟ್ ಯಾವುದೋ ಒಂದು ಬಂದಿಲ್ಲ, ಒಂದು ಬಂದಿದೆ. ಇದು ಕ್ಯಾಪ್ಸಿಕಮ್ಮ ಮೆಣಸಿನ್ಕಾಯಿ ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಬೀನ್ಸ್ ಎಲ್ಲ ಹಾಕಿದ್ವಿ, ಅದೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಟೊಮೊಟೊ ಗಿಡದಲ್ಲಿ ಒಂದು 2 ಗಿಡ ತುಂಬ ಚೆನ್ನಾಗಿ ಬಂತು. ಗಿಡದ ತುಂಬ ಕಾಯಿ ಬಂದಿದೆ. ನೋಡ್ಬೇಕು ಏನಾಗುತ್ತೆ ಅಂತ. ಅಷ್ಟು ಹೂವು ಇದೆ, ಅಷ್ಟು ಕಾಯಿ ಇದೆ, ಎಷ್ಟು ಕಾಯಿ ಸಿಗುತ್ತೆ ಅಂತ. ಮತ್ತು ಮಕ್ಳಿಗೆ ಒಂದು ಎನರ್ಜಿ ಡ್ರಿಂಕ್, ಅಂದರೆ ಕೆಲವು ಮಕ್ಕಳು ಸ್ಪೋರ್ಟ್ಸಲ್ಲಿ ಇರ್ತಾರೆ ಮತ್ತು ತುಂಬ ಆ್ಯಕ್ಟಿವಿಟಿ ಇರುತ್ತೆ, ಅವ್ರಿಗೆ ಟೈಮೇ ಸಿಗೋದಿಲ್ಲ ಊಟ ಮಾಡೋಕ್ಕೆ ಅಂದಾಗ ಏನಾದರೂ ಆ್ಯಕ್ಟಿವಿಟಿಲಿ ಮಧ್ಯೆ ಈ ಥರ ಒಂದು ಜ್ಯೂಸ್ ಮಾಡಿಕೊಡಿ, ಅವ್ರಿಗೆ ತುಂಬ ತುಂಬ ಎನರ್ಜಿ ಬರುತ್ತೆ. ಸತ್ತು ಪೌಡರ್ ಅಂತ ಹೇಳ್ತೀವಿ, ಕಡಲೆಪಪ್ಪು ಅಂದರೆ ಹೋಲ್ ಕಡಲೆ ಸಿಪ್ಪೆ ಎಲ್ಲ ಇರುತ್ತಲ್ಲ, ಕಡಲೆಪಪ್ಪು ಅದನ್ನು ಪೌಡರ್ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಡೇಟ್ಸು, ಬೆಲ್ಲ, ಬಾಳೆಹಣ್ಣಿತ್ತು, ಪ್ಯೂರ್ ಏಲಕ್ಕಿ ಬಾಳೆಹಣ್ಣು, ಎಷ್ಟು ಸ್ವೀಟಾಗಿ ಚೆನ್ನಾಗಿರುತ್ತೆ. ನಾವು ಏನು ಕಟ್ ಮಾಡ್ಕೊಂಡು ಬಂದು ಹಾಗೆ ಡೈರೆಕ್ಟಾಗಿ ಹಣ್ಣು ಮಾಡ್ತೀವಿ. ಅದಕ್ಕೆ ಹಾಲು ಹಾಕ್ಕೋಬೇಕು. ಹಾಲು ಯೂಸ್ ಮಾಡಲ್ಲ ಅನ್ನೋರು ತೆಂಗಿನ ಹಾಲು ಹಾಕ್ಕೊಬೋದು, ಬಾದಾಮಿ ಹಾಲು ಹಾಕ್ಕೊಬೋದು. ಇಲ್ಲ ನನಗೆ ಹಾಲು ರೆಡಿ ಮಾಡಿ ಇಡೋಕ್ಕಾಗಲ್ಲ ಅಂದರೆ ಗೋಡಂಬಿ ಏನಾದರೂ ನೆನೆಸಿದ್ರೆ ಒಂದು 10 ಗೋಡಂಬಿಯನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿದ್ರೆ ಗೋಡಂಬಿಲೂ ಕೂಡ ಹಾಲು ಬರುತ್ತೆ. ಸೊ ಇದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ನಾನೇ ಮನೆಯಲ್ಲೇ ಮಾಡಿರೋ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಪೌಡರ್ ಹಾಕ್ಕೊಡ್ತೀನಿ. ಇದು 1 ಗ್ಲಾಸ್ ಸಾಕಾಗುತ್ತೆ ಮಕ್ಕಳಿಗೆ. ಸಿಕ್ಕಾಪಟ್ಟೆ ಎನರ್ಜಿ ಸಿಗುತ್ತೆ, ಬೇಗ ಟಯರ್ಡ್ ಆಗೋದಿಲ್ಲ. ಇದರಲ್ಲಿ ತುಂಬ ವೆರೈಟಿ ಜ್ಯೂಸ್ನ ಮಾಡ್ಬೋದು ಈ ಸತ್ತು ಪೌಡರ್ನ ಹಾಕಿ. ಅದು ಅಲ್ಲದೆ ನಾನು ಕಪ್ಪು ಉದ್ದಿನ ಬೇಳೆಲೂ ಕೂಡ ಒಂದು ಗಂಜಿ ಥರ ಮಾಡ್ಕೊಡ್ತೀನಿ. ಅದು ತುಂಬ ಒಳ್ಳೆಯದು ಮಕ್ಕಳಿಗೆ. ಪ್ರಗತಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ರೆಗ್ಯುಲರಾಗಿ ಮಾಡಿಕೊಡ್ತಾ ಇದೆ, ಯಾಕೆಂದರೆ ತುಂಬ ಬೇಗ ಹೋಗಿ ಲೇಟಾಗಿ ಸ್ಕೂಲಿಂದ ಬರ್ತಾ ಇದ್ರಲ್ವ, ಹಾಗಾಗಿ. ಇನ್ನು ನನಗೆ ಅಂತ ಮಾಡಿಕೊಡಿದ್ದು ಲಡ್ಡು ಹೇರ್ ಗ್ರೋತ್ ಆಲ್ಮೋಸ್ಟ್ 1 ಬಾಕ್ಸ್ ಖಾಲಿಯಾಗಿದೆ. ನನ್ನ ಹಸ್ಬೆಂಡ್ ಟೇಸ್ಟ್ ಮಾಡ್ತೀನಿ ಅಂತ, ಮತ್ತು ನಾನು ಒಬ್ಬಳೇ ತಿನ್ನೋಕ್ಕೆ ಹೆಂಗೆ ಮನ್ಸು ಬರುತ್ತೆ, ಆಗ ಮಕ್ಳಿಗೆ ಒಂದು ಕೊಡೋದು, ನನ್ನ ಹಸ್ಬೆಂಡ್ಗೆ ಒಂದು ಕೊಡೋದು. ಪ್ರೀತಮಿಗೆ ಜಾಸ್ತಿ ಕೊಟ್ಟಿಲ್ಲ, ಅದರೊಳಗೆ ಶತಾವರಿ ಪೌಡರ್ ಹಾಕಿರೋದ್ರಿಂದ ಪ್ರೀತಮ್ ಅಂತ ಮಕ್ಕಳಿಗೆ ಜಾಸ್ತಿ ಕೊಡಬಾರ್ದು, ಟೀನೇಜರ್ಸ್ಗೂ ಕೊಡಬಾರ್ದು, ಯಾಕೆಂದರೆ ಅದು ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಇದ್ದರೆ ಅದು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದು ಸ್ವಲ್ಪ ಕಷ್ಟ ನನಗೆ ಕೊಡಬಾರ್ದ ಅಂತ ಹೇಳ್ಬಿಟ್ಟು ನಾನು ತಿನ್ನೋದು ನೋಡಿ ಅವ್ರ ಮಮ್ಮಿ ನನಗೊಂದು ಅಂತ 1 ಬಾಕ್ಸ್ ಫುಲ್ ಖಾಲಿ ಮಾಡಿದ್ರು. ಸೊ ಹಿಂಗಾಗತ್ತೆ. ಅವ್ರಿಗೋಸ್ಕರ ಏನಾದರೂ ಎಕ್ಸ್ಟ್ರಾ ಲಡ್ಡು ಮಾಡಿ ಇಟ್ಬಿಟ್ಟಿದ್ರೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ, ಮತ್ತು ಅದನ್ನ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಸ್ನ್ಯಾಕ್ಸ್ ರೆಸಿಪಿದು ವಿಡಿಯೋ ನಾನು ಇನ್ನು ಸ್ವಲ್ಪ ದಿನದಲ್ಲೇ ಹಾಕ್ತೀನಿ. ಸುಮಾರು ಸ್ನ್ಯಾಕ್ಸ್ ಮಾಡಿ ಇಟ್ಕೋಬೇಕು ಮಕ್ಕಳಿಗೆ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಏನೆಲ್ಲ ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ ಅಂತ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಪ್ರೀತಿನ ನನಗೊಂದು ಲೈಕ್ ಮುಖಾಂತರ ತಿಳಿಸಿ. ನಿಮ್ಮ ಅನಿಸಿಕೆನ ಓಪನ್ ಆಗಿ ಲಾಸ್ಟ್ ಟೈಮ್ ಹೆಂಗೆ ಶೇರ್ ಮಾಡಿಕೊಂಡ್ರೋ ಹಾಗೆ ಶೇರ್ ಮಾಡ್ಕೊಳ್ಳಿ. ಒಂದೊಂದು ಒಪಿನಿಯನು ಒಂದೊಂದು ಥರ ಇರುತ್ತೆ, ಎಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.